ಮಾಸಿಕ ಸಭೆಗೆ ಜನಸಂಪರ್ಕ ಸಭೆಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಮಾನ್ಯ ಯತೀಶ್ ಎನ್ IPS ಸಾಹೇಬರು, ಪಶ್ಚಿಮ ವಿಭಾಗ ಉಪ ಆಯುಕ್ತರು ರವರಿಗೆ ಪಶ್ಚಿಮ ವಿಭಾಗದ ಅಧಿಕಾರಿ ಸಿಬ್ಬಂದಿಗಳ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ಆಗಸ್ಟ್ ಮಾಸಿಕ ಜನಸಂಪರ್ಕ ಸಭೆಗೆ ಬಂದಿರುವಂತ ಎಲ್ಲ ಹಿರಿಯ ಅಧಿಕಾರಿಗಳಿಗೆ ಮತ್ತೆ ಸಾರ್ವಜನಿಕರಿಗೆ ಮಾಗಡಿ ರಸ್ತೆ ಪೊಲೀಸ್ ಠಾಣೆಯಿಂದ ಮತ್ತು ಪಶ್ಚಿಮ ವಿಭಾಗದ DCP ಸಾಹೇಬರ ಪರವಾಗಿ ಮತ್ತು ವಿಜಯನಗರ ಉಪವಿಭಾಗದ ACP ಸಾಹೇಬರ ಪರವಾಗಿ ಸ್ವಾಗತ ಕೊಡ್ತೇನೆ. ಇವತ್ತು ನಮ್ಮ ಬೆಂಗಳೂರು ಕಮಿಷನರ್ ಸಾಹೇಬರ ಆದೇಶದ ಮೇರೆಗೆ ಪ್ರತಿ 4ನೇ ಶನಿವಾರ ತಮ್ಮ ತಮ್ಮ ಠಾಣಾ ವ್ಯಾಪ್ತಿಯಲ್ಲಿ ಮಾಸಿಕ ಜನಸಂಪರ್ಕ ಸಭೆನ ಮಾಡಬೇಕು ಅಂತ ಇರೋದ್ರಿಂದ ನಾವು ಪ್ರತಿ ವಾರನೂ ಪ್ರತಿ ತಿಂಗಳು ಪ್ರತಿ 4ನೇ ವಾರ ಆಯಾ ಸ್ಟೇಷನ್ ಮಟ್ಟದಲ್ಲಿ ಠಾಣಾ ಮಟ್ಟದಲ್ಲಿ ಮಾಡ್ತಾ ಇರ್ತೀವಿ. ಇವತ್ತು ವಿಭಾಗ ಮಟ್ಟದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ನಿಮ್ಗಳಿಗೆ ಏನೇ ಸಮಸ್ಯೆಗಳಿದ್ರು, ಟ್ರಾಫಿಕ್ ಆಗಿರ್ಬೋದು, ನಮ್ಮ ಸ್ಟೇಷನ್ಗೆ ಸಂಬಂಧಪಟ್ಟವಾಗಿರ್ಬೋದು ಅಥವಾ BBMPಗೆ ಸಂಬಂಧಪಟ್ಟವಾಗಿರ್ಬೋದು, ನೀವು ಗಮನಕ್ಕೆ ತರ್ಬೋದು. ನಾವು ಯಾರಿಗೆ ಆ ಇಲಾಖೆಗೆ ಲೆಟರ್ ಹಾಕಿ ಏನ್ ಮಾಡ್ಬೋದು ಅದನ್ನ ನಾವು ಮಾಡ್ತೀವಿ. ನಿಮ್ಮ ಪ್ರಶ್ನೆ ಚಿಕ್ಕದಾಗಿರ್ಲಿ, ಸ್ಪಷ್ಟವಾಗಿರ್ಲಿ, ನೀವು ನಿಮ್ಮ ಸಮಸ್ಯೆಯನ್ನ ಏನಿದೆ ಅಂತ ಮುಕ್ತವಾಗಿ ಹಂಚ್ಕೋಬಹುದು. ನೀವು ಮೊದಲು ನಿಮ್ಮ ಹೆಸರು, ಯಾವ ಏರಿಯಾದಿಂದ ಬಂದಿದ್ದೀರಾ ಅಂತ ಒಂದು ಹೇಳಿ, ಮತ್ತೆ ಯಾವ ಠಾಣಾ ವ್ಯಾಪ್ತಿಗೆ ಬರುತ್ತೆ ಅಂತ ಗೊತ್ತಿದ್ರೆ ಅದೊಂದನ್ನ ಹೇಳ್ಬಿಟ್ಟು ನಿಮ್ಮ ಪ್ರಶ್ನೆಯನ್ನ ಮುಂದುವರಿಸಬಹುದು. ನನ್ನ ಹೆಸರು ಕುಮಾರ್ ಅಂತ, ಅಗ್ರಹಾರ ದಾಸರಳ್ಳಿ ಫಸ್ಟ್ ಕ್ಲಾಸ್ 4th ಮೈ ನಿವಾಸಿ ಆಗಿದ್ದೀನಿ. ನನ್ಗೆ ಕ್ರೈಮ್ ಬಗ್ಗೆ ಯಾವುದು ಕಂಪ್ಲೇಂಟ್ ಇಲ್ಲ, ಯಾಕಂದ್ರೆ ಪೊಲೀಸ್ನವರು ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನನ್ನ ಏರಿಯಾದಲ್ಲಿ ನಾನು ಗಮನಿಸಿದಂತೆ ನನಗೆ ಮೆಜಾರಿಟಿ ಕಂಪ್ಲೇಂಟ್ ಇರೋದು ಟ್ರಾಫಿಕ್ ಇರುತ್ತದೆ. ನಮ್ಮ ಏರಿಯಾದಲ್ಲಿ ಫಸ್ಟ್ ಅಗ್ರಹಾರ ದಾಸರಳ್ಳಿ ನಾವು ರೈಟ್ ಟರ್ನ್ ಕರ್ಕೊಂತಾ ಇದ್ದೇನೆ. ಸಪೋಸ್ ಕಾರಲ್ಲಿ ಹೋಗ್ತಾ ಇದ್ದೀವಿ ಅಂದ್ರೆ ಸಾಹಸ ಪಟ್ಕೊಂಡೇ ಹೋಗ್ಬೇಕು. ಅಕಸ್ಮಾತ್ ಏನಾದ್ರು ಮನೆ ಶಿಫ್ಟಿಂಗ್ ಗಾಡಿ ಅಥವಾ ದೊಡ್ಡ ಮಟ್ಟದ ಕ್ಯಾಂಟರ್ ಗಾಡಿ ಬರುತ್ತೆ ಅಂತಂದ್ರೆ ಅವ್ರು ನರಕಾನೆ ಅನುಭವಿಸ್ಬೇಕು. ಆ ರೀತಿ ಪ್ರಾಬ್ಲಮ್ ಇದೆ. ಆಮೇಲೆ ಒಳಗಡೆ ಕ್ರಾಸ್ ರೋಡ್ಗಳಲ್ಲಿ ಬರ್ತಾರೆ ಅಂತಂದ್ರೆ ಎಲ್ಲಾ ರೋಡಲ್ಲೂ ಕಾರ್ಗಳು ನಿಲ್ಸ್ಬಿಟ್ಟಿರ್ತಾರೆ. ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡ್ರು ಕಾರ್ಗಳು ತೆಗಿಯಲ್ಲ. ಅದು ದೊಡ್ಡ ಸಮಸ್ಯೆ ಇದೆ ಟ್ರಾಫಿಕ್ ನಲ್ಲಿ ನಮ್ಮ ಏರಿಯಾದಲ್ಲಿ. ನಮಸ್ಕಾರ, ಹರೀಶ್ ಅಂತ ಅಗ್ರಹಾರ. ನಮ್ಮ ಸರೌಂಡ್ ನಲ್ಲಿ ಏನೇ ಸಮಸ್ಯೆ ಆದ್ರೂ ವಯಸ್ಸಾದವರು ಫೋನ್ ಮಾಡಿದ್ರೆ ತಕ್ಷಣ ಬರ್ತಾರೆ. ಆಮೇಲೆ ಸ್ಟೇಷನ್ಗೆ ಏನಾದ್ರು ನಾವೇನಾದ್ರೂ ಕಂಪ್ಲೇಂಟ್ ಮಾಡಿದ್ರೆ ಅವರು ಬಹಳ ಅಚ್ಚುಕಟ್ಟಾಗಿ ನಮ್ಗೆ ಸಹಕಾರ ಕೊಡ್ತಾ ಇದ್ದಾರೆ. ಇದರಿಂದ ನಮ್ಗೆ ಯಾವುದೇ ತರಹದ ತೊಂದರೆ ಇಲ್ಲ. ಅದು ನಮ್ಮ ವೈಯಕ್ತಿಕವಾಗಿ ನಮ್ಗೆ ವಿಜಯನಗರದಿಂದ ಬಂದಿರೋದು. ವಿಜಯನಗರದ 3ನೇ ಮುಖ್ಯ ರಸ್ತೆಯಲ್ಲಿ ಇಂಟರ್ಮೀಡಿಯೇಟ್ ಹೈಸ್ಕೂಲ್ ಅಂತ ಇದೆ, ಶಾಸಕ ಭವನ ಪಕ್ಕ. ಅಲ್ಲಿ ಈಗ ಅಶ್ವತ್ಥ ಕಟ್ಟೆ ಇದೆ, ಅಲ್ಲಿ ಕನ್ಸ್ಟ್ರಕ್ಷನ್ ನಡೀತಿದೆ. ಅಲ್ಲಿ ಸಂಜೆ ಆಯ್ತು ಅಂದ್ರೆ ಪೋಲಿ ಪುಟ್ರಗಳು ಈ ಗಾಂಜಾ ಸಿಗರೇಟ್ ಎಲ್ಲ ಸೇರ್ಕೊಂಡು ನಾವು 2-3 ಸಲ ವಾದ ಮಾಡಿದ್ದೀನಿ. ಆಮೇಲೆ 112 ವಿಜಯನಗರ ಪೊಲೀಸ್ ಅವ್ರಿಗೂ ಹೇಳಿದ್ದೀನಿ. ಬಟ್ ಅಲ್ಲಿ ಅದು 6 ಗಂಟೆ 6:30 ಆಗಿದ್ರೆ ತುಂಬಾ ಕತ್ತಾಗುತ್ತೆ. ಒಳಗಡೆ ಕುತ್ಕೊಳ್ಳಕ್ಕೆ ಒಳ್ಳೆ ಜಾಗ ಇದೆ ಅಂದ್ಬಿಟ್ಟು ಗುಂಡು ಪೊಕ್ರಿಗಳು ಬಂದಿಯಲ್ಲಿ ಗಾಂಜಾ ಸಿಗರೇಟು ಎಲ್ಲ ಅದು ಒಂದು ಅಡ್ಡ ಮಾಡ್ಕೊಂಡ್ಬಿಟ್ಟಿದ್ದಾರೆ. ದಯವಿಟ್ಟು ಅದ್ರ ಬಗ್ಗೆ ನಿಗಾ ವಹಿಸಿ. ರವಿಕುಮಾರ್ ಅಂದ್ಬಿಟ್ಟು ವಿಜಯನಗರ ನೆರವೇರ ಕಾವಲು ಪಡೆ. ಈ ವಿಜಯನಗರ ಉಡುಪಿ ಕಿಚನ್ ಇದೆಯಲ್ಲ, ಮೇನ್ ರೋಡ್ ಬೆಟ್ರ ಸ್ಟೇಷನ್ ಹತ್ರ ಉಡುಪಿ ಕಿಚನ್ ಪೊಲಿಟಿಷನ್ ಆಪೋಸಿಟ್. ಆ ಎದುರುಗಡೆ ಹಾಲ್ ಕೂತಿದೆ, ಹಾಲ್ ಪಕ್ಕದಲ್ಲಿ ಅಂತಿದೆ. ಅಲ್ಲಿ ಪೆಟ್ರೋಲ್ ತರ ಹಾಕಿದ್ರೆ ಫುಲ್ಲು ಬರ್ತಾ ಎಲ್ಲಾರು ಬಿಡಿ ಮಳೆಗೆ ಎಲ್ಲ ಬಿದ್ದು ಹೋಗ್ತಾ ಇದ್ದಾರೆ. ಪಟ್ಟಿ ಮಾಡ್ಬೇಕು. ಇನ್ನೊಂದಿಗೆ ಬರ್ಬೇಕಾದ್ರೆ ಗೊತ್ತಾಗೋದಿಲ್ಲ. ತೀರಾ ಬಂದ್ರೆ ಕೊಡೋದಕ್ಕೆ ಬಿಡ್ತಾರೆ. ಅದಂತೂ ಸಮಸ್ಯೆ ಇರ್ತಾರೆ. ದಯವಿಟ್ಟು ಕರ್ನಾಟಕ ಪ್ರಗತಿಪರ ಬೀದಿ ವ್ಯಾಪಾರಿ ಸಂಘದ ಅಧ್ಯಕ್ಷ. ನಮ್ದು ಸಮಸ್ಯೆ BBMPಗೆ ಸಂಬಂಧಪಟ್ಟಂಗೆ, ನಗರ ಪಾಲಿಕೆ ಪಶ್ಚಿಮ ನಗರ ಪಾಲಿಕೆಗೆ ಸಂಬಂಧಪಟ್ಟಂತೆ ನಮ್ಮ ಬೀದಿ ವ್ಯಾಪಾರಿಗಳು ವಿಜಯನಗರ ಸರ್ವಿಸ್ ರಸ್ತೆಯಲ್ಲಿ ವ್ಯಾಪಾರ ಮಾಡ್ತಾರೆ. ಅಲ್ಲಿ ಶೌಚಾಲಯದ ವ್ಯವಸ್ಥೆ ಸರಿಯಾದ ರೀತಿಯಲ್ಲಿಲ್ಲ. ನಮ್ಗೆ ಅಲ್ಲಿ ಇನ್ನೊಂದು ಶೌಚಾಲಯದ ವ್ಯವಸ್ಥೆ ಆಗಬೇಕು. ದಯಮಾಡಿ ತಮ್ಮ ಇಲಾಖೆ ವತಿಯಿಂದ ಸಂದೇಶನ ರವಾನೆ ಮಾಡಿ ನಗರ ಪಾಲಿಕೆಯಿಂದ ನಮ್ಗೆ ಶೌಚಾಲಯ ಮತ್ತೆ ಕುಡಿಯೋ ನೀರಿನ ವ್ಯವಸ್ಥೆ ಆಗಬೇಕು, ಮೂಲಭೂತ ಸೌಕರ್ಯದ ಬಗ್ಗೆ. ಇದನ್ನ ತಾವು ದಯಮಾಡಿ ಇಲಾಖೆ ವತಿಯಿಂದ ಮಾಹಿತಿ ಕೊಟ್ಟು ಅದನ್ನ ಒದಗಿಸ್ಕೊಡ್ಬೇಕು ಅಂತ ಕೇಳ್ತೀವಿ. ನಾವು ಆಗ್ಲೇ ಪತ್ರ ಬರ್ದಿದ್ದೀವಿ. ಜನಸಂಪರ್ಕ ಸಭೆನ ಇದೇ ತರ ನಗರ ಪಾಲಿಕೆಯವರು ಮಾಡಿದ್ರು, ಆಯುಕ್ತರು ಅದನ್ನು ಕೊಟ್ಟಿದ್ದು. ಅದು ಯಾವುದೇ ರೀತಿ ಇಂಪ್ಲಿಮೆಂಟೇಷನ್ ಇಲ್ಲ. ದಯಮಾಡಿ ನಮ್ಗೆ ಇಂಪ್ಲಿಮೆಂಟೇಷನ್ ಮಾಡಿ. ಸರ್, ನನ್ನ ಹೆಸರು ಆಟೋ ಕೃಷ್ಣ ಅಂತ. ಈ ಹೌಸಿಂಗ್ ಬೋರ್ಡ್ ಬಸ್ ಸ್ಟ್ಯಾಂಡ್ ಆಯ್ತಲ್ಲ ಸರ್, ಕೃಷ್ಣ 9972650775 ಸರ್. ಈ ಹೌಸಿಂಗ್ ಬೋರ್ಡ್ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಆ ಕಡೆನೂ ಕತ್ಲು ಈ ಕಡೆನೂ ಕತ್ಲು. ಈ ವಯಸ್ಸಾದವರು ಈ ಕಡೆಯಿಂದ ಆ ಕಡೆ ರೋಡ್ ದಾಟ್ಬೇಕಂದ್ರೆ ಆ ವೆಹಿಕಲ್ ಕಾಣಲ್ಲ, ಜನ ಬರ್ತಾವ್ರೆ ಅಂತ ಸ್ವಲ್ಪ ಅಲ್ಲಿ ಅಂತ ಕಡೆ ಲೈಟ್ಗಳು ಹಾಕ್ಸಂಗೆ ಸ್ವಲ್ಪ ವ್ಯವಸ್ಥೆ ಮಾಡಿ ಸರ್.
ಆಮೇಲೆ ಕೊಟ್ಟಿಗೆಪಳ್ಳಿಯ ಬಸ್ ಸ್ಟ್ಯಾಂಡ್ ಅಲ್ಲೂ ಅಷ್ಟೇ ಪಾಪ ಈ ಕಡೆಯಿಂದ ಆ ಕಡೆ ರೋಡ್ ದಾಟಕ್ಕೆ ಹೆಂಗಸರು ಹುಡುಗಿ ಮೇಲ್ ಹೋಗಕ್ಕೂ ಆಗಲ್ಲ ಬರಕ್ಕೂ ಆಗಲ್ಲ. ಕತ್ತಲ್ಲಿ ಯಾರು ನಡ್ಕೊಂಬತ್ತಾರೆ ಅಂತಾನು ಪಾಪ ರೋಡ್ ದಾಟೋದು ಗೊತ್ತಾಗಲ್ಲ. ಸ್ವಲ್ಪ ದಯವಿಟ್ಟು ಅಂತ ಕಡೆ ಗಮನ ಹರಿಸಿದ್ರೆ ಭಾರಿ ಒಳ್ಳೇದಾಗುತ್ತೆ. ಪೇರೆಂಟ್ಸ್ ಸ್ಕೂಲ್ ರಸ್ತೆಯಲ್ಲಿ ವೆಹಿಕಲ್ಸ್ ಗಳು ಎಲ್ಲೆಲ್ಲಿ ಇರ್ತಿದ್ದ ಮನೆ ಗೊತ್ತಿಲ್ಲ, ಫುಲ್ ರೋಡಲ್ಲಿ ನಿಂತಿರ್ತಾರೆ. ಲಗೇಜ್ ವೆಹಿಕಲ್ ಆಗ್ಬೋದು, ಕಾರ್ ಆಗ್ಬೋದು, ಪ್ರತಿಯೊಂದನ್ನು ಅಲ್ಲಿ ಎಷ್ಟು ಸುಮಾರು 10 ಆಕ್ಸಿಡೆಂಟ್ ಆಗಿದೆ ಇವತ್ತವರೆಗೂ. ಎಷ್ಟು ಸತಿ ನಾವು ರೆಸ್ಪಾನ್ಸ್ ಮಾಡ್ರು, ಪೊಲೀಸರು ಬಂದು ಹೇಳ್ತಾರೆ ಗಾಡಿ ತೆಗಿಯಲ್ಲ, ಪೊಲೀಸರು ಬಂದಿರ್ತಾರೆ ಗಾಡಿ ತೆಗಿಯಲ್ಲ, 2 ದಿವಸ ತೆಗಿತಾರೆ, 3 ದಿವಸ ಮತ್ತೆ ಬಂದು ಅಲ್ಲೇ ಗಾಡಿ ಹಾಕ್ತಾರೆ. ಅಲ್ಲಿಂದ ಇರೋ 10-15 ಆಕ್ಸಿಡೆಂಟ್ ನಾವೇ ಹಾಸ್ಪಿಟಲ್ ಇರ್ತೀವಿ ಫುಲ್ ಅಂತೆ. ಅಂದ್ರೆ ನೀವ್ ಹೇಳ್ತಾ ಇರೋದು ಪರ್ಮನೆಂಟ್ ಪಾರ್ಕಿಂಗ್ ಮಾಡಿರೋದಾ ಅಥವಾ ಕಾಲೇಜ್ ಟೈಮಲ್ಲಿ ಬಂದು ಪಾರ್ಕ್ ಮಾಡೋದು? ಪರ್ಮನೆಂಟ್ ಸರ್. ಆವಾಗ ನೈಟ್ ಟೈಮು, ಡೇ ಟೈಮು, ಮಧ್ಯಾಹ್ನ ಟೈಮು. ಮಧ್ಯಾಹ್ನ 1 2 ಅವರ್ ಫ್ರೀ ಇರುತ್ತೆ. ಗಾಡಿ ಕಟಿಂಗ್ ಆಗಲ್ಲ. ಬೇರೆ ನಾವು ಕಾರಲ್ಲಿ ಬಂದ್ರು ಕಾರ್ ಕಟಿಂಗ್ ಮಾಡಕ್ ಆಗಲ್ಲ. ಅಲ್ಲೊಂದು 69ನೇ ಕ್ಲಾಸ್ ಒಂದು ಸಾಯ್ಟ್ರು ಫುಲ್ ಹಳೇದು ಡೆಡ್ ಆಗಿ ಅಲ್ಲೇ ನಿಂತಿದೆ. ಆಮೇಲೆ ಪೊಲೀಸ್ ಚೌಕಿ ಹತ್ರ 69ನೇ ಕ್ಲಾಸ್ ಡೌನು ಅಲ್ಲೊಂದು ಸಾಯ್ಟ್ರು ಡೆಡ್ ಆಗಿದೆ ಫುಲ್ಲು. 70ನೇ ಕ್ಲಾಸ್ ಒಂದು ಮನೆಯವರು ಗಾಡಿ ಸುಮಾರು ಒಂದು 6 ತಿಂಗಳು ತೆಗಿಯಲ್ಲ, ಹಾಗೆ ಅಲ್ಲೇ ರಿಸರ್ಚ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ ಫುಲ್. ಅದನ್ನು ಸಾಯ್ಟ್ರು 4 ಸಾಯ್ಟ್ರು ಅಲ್ಲೇ ಪ್ರಾಬ್ಲಮ್ ಇದೆ. ಆಯ್ತು, ಇವಾಗ GBA ಅವರು ಹೊಸ ಗೈಡ್ಲೈನ್ಸ್ ತಂದಿದ್ದಾರೆ, ಅದಕ್ಕೆ ನೋಟಿಸ್ ಕೊಡ್ಬೇಕು ಅಂತ. ಆಯ್ತು, ಟ್ರಾಫಿಕ್ ಮಾಡಿರೋ ಟ್ರಾಫಿಕ್ ಬರುತ್ತೆ, ಅವ್ರ ಗಮನಕ್ಕೆ ತರ್ತೀವಿ. ಗೋಪಾಲ್ಪುರ ಆಗ್ಲಿ ಅದ್ ಸುತ್ತಮುತ್ತ ಆಗ್ಲಿ ಯಾವ್ದೋ ಆ ರೀತಿಯ ಸಮಸ್ಯೆಗಳು ಇಲ್ಲ. ನಮ್ ಲಾ ಅಂಡ್ ಆರ್ಡರ್ ಕೂಡ ತುಂಬಾ ಸ್ಟ್ರಿಕ್ಟ್ ಆಗಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಹಾಗೂ ಇವಾಗ ಬಂದಿರೋ ಸಾಹೇಬರು ಕೂಡ 1-2 ಸಭೆಗಳನ್ನ ಅಲ್ಲೇ ಜನಸಂಪರ್ಕ ಸಭೆ ಮಾಡಿ ತುಂಬಾ ಚೆನ್ನಾಗಿ ಅವೇರ್ನೆಸ್ ಕೊಟ್ಟು ಪ್ರತಿಯೊಂದು ಸೂಕ್ತವಾಗಿ ನಡೀತಾ ಇದೆ. ಟ್ರಾಫಿಕ್ ಅಲ್ಲಿ ಒಂದೇ ಒಂದು ಸಮಸ್ಯೆ ಇದೆ. ನಮ್ KR ಮಾರ್ಕೆಟ್ ಅಂತ ಇದೆಯಲ್ಲ 5ನೇ ಕ್ರಾಸ್ ಹತ್ರ, ಅಲ್ಲೊಂದು BMTCಗೋಸ್ಕರ ಬಸ್ ಸ್ಟಾಪ್ಗೆ ಕರು BMTCಗೋಸ್ಕರ ಬಸ್ ಸ್ಟಾಪ್ಗೋಸ್ಕರ ಕರು ಕೊಟ್ಟಿದ್ರು BMTC ಅವರು ಅಲ್ಲಿ ನಿಲ್ಸೋದಿಲ್ಲ. ಅದಕ್ಕೆ ಬಿಫೋರ್ ನಿಲ್ಸ್ಬಿಡ್ತಾರೆ. ಒಂದು ರೋಡ್ ಮೇಲೆ ಸ್ವಲ್ಪ ನ್ಯಾರೋ ಇರೋದ್ರಿಂದ ಅಲ್ಲಿ ಟ್ರಾಫಿಕ್ ಸಮಸ್ಯೆನೂ ಇದೆ. ಆ ಜನಗಳು ಆ BMTC ನಿಲ್ಸೋ ಜಾಗದಲ್ಲಿ ಪಕ್ಕದಲ್ಲೇ ಒಂದು ಬಾರ್ ಇದೆ. ಆ ಬಾರ್ ಹತ್ರ ಕುಡ್ದವ್ರು ಹಿಂದೆ ಇರುತ್ತಾರೆ, ಅವ್ರದ್ದು ಏನೋ ಅಭ್ಯಾಸ ಇರುತ್ತೆ, ಕುಡಿತಾರೆ. ಅಲ್ಲಿ ಹೆಣ್ಮಕ್ಳು ನಿಂತ್ಕೊಂಡು ಬಸ್ ಹತ್ತೋ ಟೈಮಲ್ಲಿ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ. ಹಾಗಾಗಿ ಆ BMTC ಅವರಿಗೆ ಸ್ಟ್ರಿಕ್ಟ್ ಆಗಿ ಒಂದು ಆಟೋಸ್ ಗೈಡ್ಲೈನ್ಸ್ ಕೊಡಿ, ಅವ್ರಿಗೆ ಎಲ್ಲಿ ಪಾಯಿಂಟ್ ಇದೆಯೋ ಅಲ್ಲೇ ನಿಲ್ಲಿಸ್ಬೇಕು ಅಂತ ಬಿಟ್ಟು ಒಂದು ಗೈಡ್ಲೈನ್ಸ್ ಕೊಟ್ಟರೆ ತುಂಬಾ ಚೆನ್ನಾಗಿದೆ. ಈಗ ಲಾಸ್ಟ್ 2 months ಬಿಫೋರ್ ಒಂದು ಟೆಂಪ್ರವರಿ ಡ್ರಿಲ್ ಒಂದು ಮಾಡಿದ್ರು. ಟೆಂಪ್ರವರಿ ಡ್ರಿಲ್ ಅಂದ್ರೆ ಈ ಸ್ಟ್ರೀಟ್ ವೆಂಡರ್ಸ್ ಆಗಲಿ ಅನ್ಇವನ್ ಪಾರ್ಕಿಂಗ್ ಅನ್ನ ಇವ್ಯಾಕ್ಯುವೇಟ್ ಮಾಡೋದು, ಅದು ತುಂಬಾ ಅದ್ಭುತವಾಗಿ ನಮ್ಮ ಟ್ರಾಫಿಕ್ ಪೊಲೀಸ್ ಅವರು ಕೆಲಸ ಮಾಡಿದ್ದಾರೆ. ಬಟ್ ಐ ಪ್ರಿಫರ್ ಇಟ್ ಟು ಬಿ ಅ ಪರ್ಮನೆಂಟ್ ಸೊಲ್ಯೂಷನ್. ಟೆಂಪ್ರವರಿ ಇಲ್ಲಿ ನಮ್ಮ ಎಂಟ್ರೆನ್ಸ್ ಇಂದ ಹಿಡಿದು ರಾಜಾಜಿನಗರ್ 6 ಬ್ಲಾಕ್ ದಿನತಟ್ಟಿವರೆಗೂ ತುಂಬಾ ಕಂಜೆಸ್ಟ್ ಟ್ರಾಫಿಕ್. ಯಾಕೆಂದ್ರೆ ಆ ಲೇನಲ್ಲಿ ನೋಡಿದ್ರೆ ಒಂದು 4-5 ಸ್ಕೂಲು ಒಂದೇ ಲೇನಲ್ಲಿ ಬರುತ್ತೆ. ಸೊ ಮಾರ್ನಿಂಗ್ ಪೀಕ್ ಅವರ್ಸ್ 9:30 ಇಂದ 11:30 ಮತ್ತೆ ಈವ್ನಿಂಗ್ 4 ಇಂದ 6. ಸೊ ಅದು ತುಂಬಾ ಕ್ರೂಷಲ್ ಇರೋದ್ರಿಂದ ಈ ಟೆಂಪ್ರವರಿ ಡ್ರಿಲ್ನ ನೀವು ಪರ್ಮನೆಂಟ್ ಆಗಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಕಮ್ಯೂಟರ್ಸ್ಗೆ ಪಾಸ್ ಬೈ ಮಾಡೋಕ್ಕೆ ಪೆಡೆಸ್ಟ್ರೈನ್ ಅವೆಲ್ಲ ಸ್ವಲ್ಪ ಆಕ್ಯುಪೈ ಆಗಿದೆ, ಅದನ್ನ ನೀವು ಸ್ವಲ್ಪ ನೋಡಿದ್ರೆ ಚೆನ್ನಾಗಿರುತ್ತೆ. ಅದು ಇವಾಗ GBA ಅಂಡರ್ಲೇ ಬರುತ್ತೆ. ಟ್ರಾಫಿಕ್ ಅವ್ರ ಕೋಆರ್ಡಿನೇಷನ್ ಅಷ್ಟೇನೆ, ಅಲ್ಟಿಮೇಟ್ ಇಂಪ್ಲಿಮೆಂಟೇಷನ್ ಬಂದು GBAನೇ. ಸೊ ಇವಾಗ GBAದವ್ರು ಮಾಡ್ತಾ ಇದಾರೆ ಡ್ರೈವ್ಗಳನ್ನ, ಅದಕ್ಕೆ ಕೆಲವೊಂದು ಕೋರ್ಟ್ಗೆ ಹೋಗಿದ್ದಾರೆ ಕೆಲವರೆಲ್ಲ. ಸೊ ಫೇಸ್ ವೈಸ್ ಮಾಡ್ತಾ ಇದ್ದಾರೆ. ಅವ್ರದ್ದೀಗ ಏನು ಮೆನ್ ಇದ್ದಾರೆ, ಅವೈಲೇಬಲ್ ಸ್ಟ್ರೆಂತ್ ಇದೆ, ಅದನ್ನ ಇಟ್ಕೊಂಡೆ ಪ್ಲಾನ್ ಮಾಡಿ ಎಲ್ಲ ಕಡೆನೂ ಮಾಡ್ತಾ ಇದ್ದಾರೆ. ಅದು ಕಂಟಿನ್ಯೂ ಮಾಡ್ತಾರೆ. ಆಮೇಲೆ ಇನ್ನೊಂದು ಕನ್ಸರ್ನ್ ಇದೆ. ಈಗ ರೀಸೆಂಟ್ ಆಗಿ ನೀವು ಜಿಗಿನಿಯಲ್ಲಿ ನೋಡಿದಾಗೆ ಯಾವುದೋ ಒಂದು ವೆಸ್ಟ್ ಬೆಂಗಾಲ್ ಗೈ ಆಕ್ಯುಪೈ ಮಾಡಿ ಪಾಕಿಸ್ತಾನ್ಗೆ ಏನೋ ಇದು ಮಾಡೋ ಥರ ಒಂದು ಸುದ್ದಿ ಬಂದಿತ್ತು. ಈಗ ಏನಾಗಿದೆ ಅಂದ್ರೆ ಲೋಕಲ್ ಲ್ಯಾಂಡ್ ಲಾರ್ಡ್ಸ್ ಯಾರಿದಾರೋ ಅವರಿಗೆ ಈ ಟೆನೆಂಟ್ ಕ್ರಿಮಿನಲ್ ವೆರಿಫಿಕೇಶನ್ ಅಂತ ನಮ್ಮ ಮಾಗಡಿ ಸ್ಟೇಷನ್ ಅಲ್ಲಿ ಹೊಸದಾಗಿ ಇಂಪ್ಲಿಮೆಂಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಏನಕ್ಕೆ ಅಂದ್ರೆ ಈಗ ನೋಡಿ, ಒಂದು 4 ಮನೆ ಇರ್ಬೋದು, 10 ಮನೆ ಇರೋದು, ಒಬ್ಬರದು 4-5 ಬಿಲ್ಡಿಂಗ್ ಇರ್ಬೋದು, ಏನೋ ಒಂದು ಸಿಂಗಲ್ ಟೆನೆಂಟ್ ಆಗಲಿ ಇಲ್ಲ ಒಂದು 4 ಟೆನೆಂಟ್ಸ್ ಇದ್ರು ಸ್ಟೇಷನ್ಗೆ ಯಾವುದೇ ಟೆನೆಂಟ್ ಹೊಸದಾಗಿ ಅಗ್ರಿಮೆಂಟ್ ಮಾಡಿದಾಗ ಅವ್ರದ್ದು ಕ್ರಿಮಿನಲ್ ವೆರಿಫಿಕೇಶನ್ ಬೈ ಡಿಫಾಲ್ಟ್ ಇಲ್ಲಿ ಬಂದು ನಾವು ಅವ್ರದ್ದು ಒಂದು KYC ಡಾಕ್ಯುಮೆಂಟ್ ಅನ್ನ ನಾವು ಕೊಟ್ಟು ವೆರಿಫೈ ಮಾಡ್ಕೊಂಡ್ರೆ ನಮಗೂ ಒಳ್ಳೇದೇ. ಯಾಕೆಂದ್ರೆ ಏನೋ ಒಂದು ಡಿಸಾಸ್ಟರ್ ಆದಾಗ ಎಲ್ರಿಗೂ ಒಂದು ತಾಪತ್ರೆನೆ. ಈಗ ಏನಂದ್ರೆ ಈಗ ಅನ್ಐಡೆಂಟಿಕಲ್ ಆಗಿರ್ತಾರೆ, ಫೇಕ್ ಆಧಾರ್ ಕಾರ್ಡ್ಸ್ ಮಾಡ್ತಾರೆ, ಆ ಥರ ಸುಮಾರು ನೋಡಿದ್ದೀವಿ. ಸೊ ಸಪೋಸ್ ಫಾರ್ ಎಕ್ಸಾಂಪಲ್ ಇಲ್ಲಿಗಲ್ ಬಾಂಗ್ಲಾದೇಶ್ ಅಂತಾನೆ ತಗೊಳ್ಳಿ. ಸೊ ಆ ಥರ ನಮಗೆ ಬೆಂಗಾಲಿ ಮಾತಾಡ್ತಾರೆ, ಬಾಂಗ್ಲಾ ಅಂತ ನಾವು ಟೆನೆಂಟ್ ಆಗಿ ಆಕ್ಯುಪೈ ಮಾಡೋದು ಕೊಟ್ಟಿರ್ತೀವಿ ಬಿಕಾಸ್ ಆಫ್ ನೋ ವೆರಿಫಿಕೇಶನ್. ಈಗ ಈ ತರ ಒಂದು ಚಾನಲ್ ತಗೊಂಬಂದು ಯಾವುದೇ ಹೋಮ್ ಓನರ್ಸ್ ಆಗಲಿ ಅಥವಾ ಒಂದು ಅಪಾರ್ಟ್ಮೆಂಟ್ಸ್ ಆಗಲಿ ಬಂದು ನಾವು ನೋಟಿಫೈ ಮಾಡಿ ಅದನ್ನ ಒಂದು ಪ್ರಾಪರ್ ಲೇನ್ ತಗೊಂಬಂದು ಸಿಸ್ಟಮ್ಯಾಟಿಕ್
ಇನ್ ಕೇಸ್ ಬೈ ಪರ್ಸನ್ ಆಗಿಲ್ಲ ಅಂದ್ರೂ ಒಂದು ಆ್ಯಪ್ ತರ ಏನೋ ಕ್ರಿಯೇಟ್ ಮಾಡಿ ಅದರಲ್ಲಿ ನಾವು ಈ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿ ಇಫ್ ಇಟ್ ಇಸ್ ಸಸ್ಪಿಷಿಯಸ್ ನಾವು ಅಲರ್ಟ್ ಆಗ್ಬೋದು. ಸೊ ಇದರಿಂದ ನನಗೆ ಗೊತ್ತಿದ್ದಂಗೆ ಎಲ್ಲ ರೆಸಿಡೆಂಟ್ಸ್ ನೇಬರ್ಸ್ ಆಗಲಿ ಅಲರ್ಟ್ ಆಗ್ಬೋದು. ಅದೊಂದು ಒಳ್ಳೆ ಇಂಪ್ಲಿಮೆಂಟೇಷನ್ ಅಂತ ನನ್ನ ಬಯಕೆ. ಅದು ಆಲ್ರೆಡಿ ಇಂಪ್ಲಿಮೆಂಟ್ ಆಗಿದೆ, ಬಟ್ ನಿಮ್ಗೆ ಗೊತ್ತಿಲ್ವೇನೋ ಗೊತ್ತಿಲ್ಲ. ಪೊಲೀಸ್ ವೆರಿಫಿಕೇಶನ್ ಸರ್ಟಿಫಿಕೇಟ್ ಅಂತ PVC ಅಂತ ಕರಿತೀವಿ. ಸೊ ಪಾಸ್ಪೋರ್ಟ್ಗೆ ಹೆಂಗೆ ನೀವು ವೆರಿಫಿಕೇಶನ್ ಮಾಡಿಸ್ತೀರಲ್ಲ, ಹಂಗೇನೆ ಫಾರ್ ಆಲ್ ಪರ್ಪಸ್ ಇದೆ. ಲೈಕ್ ಫಾರ್ ಎಕ್ಸಾಂಪಲ್ ನೀವು ನಿಮ್ಮ ಮನೆಗೆ ಮೈಡ್ ಅಪಾಯಿಂಟ್ ಮಾಡ್ಕೋತೀನಿ ಅಂದ್ರೂ ಮೈಡ್ ಪೊಲೀಸ್ ವೆರಿಫಿಕೇಶನ್ ಮಾಡ್ಕೋಬಹುದು. ಸ್ಕೂಲಲ್ಲಿ ಟೀಚರ್ಸ್ನ ಅಪಾಯಿಂಟ್ ಮಾಡ್ಕೋತೀನಿ, ಈಗ ಸ್ಕೂಲಲ್ಲಿ ಎಲ್ಲರೂ PVC ಮಾಡಿಸ್ತಾ ಇದಾರೆ. ಅವ್ರ ಟೀಚರ್ಸ್ ಬ್ಯಾಕ್ಗ್ರೌಂಡು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರಬಾರ್ದು ಅಂತ ಹೇಳ್ಬಿಟ್ಟು. ಹಾಗೇನೆ ಸೇವಾ ಸಿಂಧು ಅಂತ ಒಂದು ವೆಬ್ಸೈಟ್ ಇದೆ, ಅಲ್ಲಿ ಹೋಗಿ ನೀವು ಲಾಗಿನ್ ID ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಂಡ್ರೆ ಯೂಸರ್ ಫ್ರೆಂಡ್ಲಿ ಇದೆ. ಜಸ್ಟ್ ನಿಮ್ಮ ಆಧಾರ್ ಕಾರ್ಡು ಅಥವಾ ಪಾನ್ ಕಾರ್ಡ್ ನಂಬರ್ ಹಾಕಿದ್ರೆ OTP ಬರುತ್ತೆ ಲಿಂಕ್ಡ್ ಮೊಬೈಲ್ ನಂಬರ್ಗೆ. ದೆನ್ ಫರ್ದರ್ ಪ್ರೊಸೀಡ್ ಮಾಡ್ಬೋದು. ಅದರಲ್ಲಿ 100 ರೂಪೀಸ್ ಫೀಸ್ ಇದೆ. ಸೊ ನೀವೆಲ್ಲ ಡೀಟೇಲ್ಸ್ ನ ಫಿಲ್ ಮಾಡಿ ಅವ್ದು ಏನ್ ಪರ್ಪಸ್ ಅಂತ ಕೇಳುತ್ತಲ್ಲ. ಈಗ ಸೆಕ್ಯೂರಿಟಿ ಜಾಬ್ ಮಾಡೋರ್ಗು PVC ಕಂಪಲ್ಸರಿ. ಸೊ ನೀವ್ ಏನ್ ಪರ್ಪಸ್ ಮಾಡಿಸ್ತಾ ಇದ್ದೀರಾ ಅಂತ ರೀಸನ್ ಎಲ್ಲ ಫಿಲ್ ಇನ್ ದ ಬ್ಲಾಂಕ್ಸ್ ಪಾಪಪ್ ಬರುತ್ತೆ. ನೀವು ಅದ್ರಲ್ಲಿ ಏನು ಎಕ್ಸ್ಟ್ರಾ ಗೂಗಲ್ ಮಾಡಿ ಮಾಡೋದಂಥದ್ದು ಏನಿಲ್ಲ. ಸಬ್ಮಿಟ್ ಮಾಡಿದ್ರೆ ಇಮಿಡಿಯೇಟ್ ಒನ್ಸ್ ನೀವು ಸಬ್ಮಿಟ್ ಮಾಡಿದ್ರೆ ರಿಯಲ್ ಟೈಮಲ್ಲಿ ನಮ್ಗೆ ಇಲ್ಲಿ ಶೋ ಆಗುತ್ತೆ. ಅಲ್ಲಿ ಇಮಿಡಿಯೇಟ್ ನೀವು ಸಬ್ಮಿಟ್ ಮಾಡಿದ ತಕ್ಷಣ ಎ ಕಾಪಿ ಆಫ್ ದಿ ಸೇಮ್ ನಮಗೆ ಬರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಅವ್ರ ಜವಾಬ್ದಾರಿ, ಯಾರು ಟೆನೆಂಟ್ ಇರ್ತಾರಲ್ಲ ಅವರು ಕನ್ಸರ್ನ್ ಸ್ಟೇಷನ್ಗೆ ಬಂದು, ಯಾವ ಸ್ಟೇಷನ್ ಫಾರ್ ಎಕ್ಸಾಂಪಲ್ ಈಗ ಮಾಗಡಿ ರೋಡ್ ಲಿಮಿಟ್ಸ್ ಅಲ್ಲಿ ಇದೀರಾ ನೀವು ಅಂದ್ರೆ ಮೊನ್ನೆ ಮಾಗಡಿ ರೋಡ್ ಲಿಮಿಟ್ಸ್ ಅಲ್ಲಿ ಇರುತ್ತೆ ಅಂತಂದ್ರೆ ಮಾಗಡಿ ರೋಡ್ ಸ್ಟೇಷನ್ಗೆ ಬಂದವರು ಅವ್ರದ್ದು KYC ಕೊಡಬೇಕು. ಸೊ ಇಬ್ರು ನೋನ್ ಪರ್ಸನ್ದು ವಿಟ್ನೆಸ್ ಕೊಡಬೇಕು. ಸೊ ಎಲ್ಲ ಆದ್ಮೇಲೆ ಮತ್ತೆ ಹೇಗೆ ನಾವು ಅಲ್ಲೇ ಸಬ್ಮಿಟ್ ಮಾಡ್ತೀವಿ. ಸಬ್ಮಿಟ್ ಮಾಡಿದ್ರೆ ನಿಮ್ಗೆ ಆನ್ಲೈನ್ ಅಲ್ಲೇ ಡಿಜಿಟಲಿ ಸೈನ್ಡ್ ಸರ್ಟಿಫಿಕೇಟ್, ಪೊಲೀಸ್ ವೆರಿಫಿಕೇಶನ್ ಸರ್ಟಿಫಿಕೇಟ್ ರಿಫ್ಲೆಕ್ಟ್ ಆಗುತ್ತೆ. ಸೊ ಅದನ್ನ ನೀವು ಕಾಪಿ ತಗೊಂಡು ಪ್ರಿಂಟ್ಔಟ್ ಹಾಕಿ ಇಟ್ಕೋಬಹುದು. ಸೊ ನೀವು ಹೇಳ್ದಂಗೆ ಅವ್ರದ್ದು ಒಂದು ವೆರಿಫಿಕೇಶನ್ ಆಗುತ್ತೆ. ನಮ್ಮ ಹತ್ರ ಒಂದು ಡೇಟಾ ಇರುತ್ತೆ, ಒಂದು ಪರ್ಮನೆಂಟ್ ರೆಕಾರ್ಡ್. ಸೊ ಅವ್ರದ್ದು ಆಧಾರ್ ಆಗಿರ್ಬೋದು, ವೋಟರ್ ID ಆಗಿರ್ಬೋದು. ಇಬ್ರು ನೋನ್ ಲೋಕಲ್ ರೆಸಿಡೆಂಟ್ಸ್ ಯಾರಾದ್ರೂ ಇದ್ರೆ ಅವ್ರು ಮೇ ಬಿ ಅವರೆಲ್ಲ ಕೆಲಸ ಮಾಡ್ತಿರ್ತಾರೆ. ಆ ಕೆಲಸ ಎಂಪ್ಲಾಯ್ ಯಾರು ಇರ್ತಾರಲ್ಲ, ಆ ಎಂಪ್ಲಾಯರ್ ಅವ್ನ ಕೆಲಸ ತಗೊಂಡಿರ್ತಾನಲ್ಲ ಅವ್ರದ್ದು ಡಾಕ್ಯುಮೆಂಟ್ಸ್ ಅಥವಾ ಡೇಟಾ ಕಲೆಕ್ಟ್ ಮಾಡಿರ್ತೀವಿ. ಸೊ ಒಂದು ಸೆಕ್ಯೂರ್ ಫೀಲ್ ಇರುತ್ತೆ ನಿಮ್ಗೂ ಆಸ್ ಎ ಓನರ್ ಆಫ್ ದಿ ಬಿಲ್ಡಿಂಗ್. ಸೊ ಮಾಡಿ. ಸ್ಕೂಲ್ ಹತ್ರ ವ್ಯಾನ್ಗಳು ತುಂಬಾ ನಿಲ್ಸಿದ್ದಾರೆ ಸ್ಕೂಲ್ನವರು. ಆ ವ್ಯಾನ್ ನ ರಿಮೂವ್ ಮಾಡಿಸ್ಬೇಕು. ನಮ್ಮ ಮಾಗಡಿ ರೋಡ್ ಸ್ಟೇಷನ್ ಲಿಮಿಟ್ ಬರುತ್ತೆ. ಎರಡನೇದು ವಾರಿಯರ್ ಬೇಕರಿ ಹತ್ರ ಕಾರ್ ಗ್ಯಾರೇಜ್ ಓಪನ್ ಮಾಡಿ ಫುಟ್ಪಾತ್ ಅಲ್ಲಿ ಕೂತಿರ್ತಾರೆ. ರಾಜಾಜಿನಗರ ಸ್ಟೇಷನ್ ಇಂದ ಇನ್ಸ್ಪೆಕ್ಟರ್ ಬರ್ತಾರೆ ಅವ್ರು ಹಿಡಿಯಕ್ಕೆ. ವಿಜಯನಗರಲ್ಲಿ ಓಡೋಗ್ಬಿಡ್ತಾರೆ ಲಿಮಿಟ್ಸ್ ಅಲ್ಲಿ ಟ್ರಾಫಿಕ್. ಆ ಕಡೆ ಅವ್ರು ಬಂದಾಗ ಈ ಕಡೆ ಅವ್ರು ಬರ್ತಾರೆ. ಅದೊಂದು ಖಾಲಿ ಮಾಡಿಸಿ. ಎರಡನೇದು ರೋಡ್ ಮಧ್ಯದಲ್ಲಿ ಕೇಬಲ್ ವೈರ್ಗಳು ತುಂಬಾ ನೇತಾಡ್ತಾ ಇರುತ್ತೆ. ಇಂಟರ್ನೆಟ್ ಕೇಬಲ್ಸ್ ಸುಮಾರು 2 ವೀಲರ್ ಆಗಿರ್ಬೋದು, 4 ವೀಲರ್ ನಿಂತ್ಕೊಂಡು ಹೋಗೋರೆಲ್ಲ ಬರೋದು, ಆಕ್ಸಿಡೆಂಟ್ ಆಗೋದು ತುಂಬಾ ಆಗತ್ತದು. ಮೂರನೇ ಕಂಪ್ಲೇಂಟ್ ಅನ್ವಾಂಟೆಡ್ ವೆಹಿಕಲ್ಸ್, 2 ವೀಲರ್ 4 ವೀಲರ್ಸ್ ಬೇಡ ಇರೋದಲ್ಲ, ಅದು GB ಅವ್ರು ಮಾಡ್ತಾ ಇದ್ದಾರೆ. ದಯವಿಟ್ಟು ನೀವು ಅವ್ರ ಜೊತೆ ಸಹಾಯ ಮಾಡಿ. ನಾಲ್ಕನೇದು ಫುಡ್ ಸ್ಟ್ರೀಟ್ಸ್, ಫುಡ್ ಗಾಡಿಗಳು ಹಾಕ್ತಾರೆ. ಒಗ್ಗರಣೆ 2 ವೀಲರ್ ಅಲ್ಲಿ ಹೋಗೋರ್ ಕಣ್ಣಿಗೆ ಒಗ್ಗರಣೆ ಬಿದ್ದು 2 ವೀಲರ್ ಓಡ್ಸಕ್ ಆಗಲ್ಲ. ಆಮೇಲೆ ಫುಟ್ಪಾತ್ ಕ್ಲಿಯರ್, ಸುಮಾರು ಜನ ಅಂಗಡಿಯವರೇ ಫುಟ್ಪಾತ್ ಅಲ್ಲಿ ಮಾಲ್ ಹಾಕೊಂಡು ಕೂತಿರ್ತಾರೆ, ಅದು ಒಂದು ರಿಮೂವ್ ಮಾಡಿಸಿ. ಆಮೇಲೆ KV ಲೈಟ್ಗಳು 63ನೇ ಕ್ರಾಸ್ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಹತ್ರ ಸುಮಾರು ಜನ ನನಗೆ ಫೋನ್ ಮಾಡಿ ಹೇಳಿದ್ದಾರೆ ಮೊಬೈಲ್ ಕಿತ್ಕೊಂಡು ಹೋಗ್ತಾ ಇದ್ದಾರೆ, ಚೈನ್ ಕಿಪ್ಪಿಂಗ್ ಆಗಿದೆ ಅಂತ. ಹೆಣ್ಮಕ್ಳಲ್ಲಿ PGಗಳು ಜಾಸ್ತಿ ಇದೆ. ಆಮೇಲೆ 6ನೇದು ಕೊನೆಯದು PGಯಲ್ಲಿ ಎಷ್ಟೋ ಜನ ಬಂದು ಹೋಗ್ತಾರೆ, ಅವ್ರ ವೆರಿಫಿಕೇಶನ್ಸ್ ಇರಲ್ಲ. ಅವ್ರು ಇವತ್ತು ಬರ್ತಾರೆ, ನಾಳೆ ನಾಡಿದ್ದು ಓಡೋಗ್ತಾರೆ. ಏನ್ ಕ್ರೈಮ್ ಮಾಡ್ತಾರೆ, ಎಲ್ಲಿಂದ ಬಂದಿದ್ದಾರೆ ಏನು ಯಾರಿಗೂ ಗೊತ್ತಾಗಲ್ಲ. ಪ್ರತಿ ಒಂದು PGಗೆ ಅಟ್ಲೀಸ್ಟ್ ಒಂದು ಡೈಲಿ ಒಂದು ಬೀಟ್ ಮೆಂಬರ್ನ ಕಳಿಸಿ ರಿಜಿಸ್ಟರ್ ಚೆಕ್ ಮಾಡಿಸಿ. ಧನ್ಯವಾದ. PGದು CVIRMS ಅಂತ ಒಂದು ಪೋರ್ಟಲ್ ಲಾಂಚ್ ಮಾಡಿದ್ದಾರೆ ನಮ್ಮ ಬ್ಯಾಂಗ್ಳೂರ್ ಸಿಟಿ ಪೊಲೀಸ್ ಇಂದ. ಅದ್ರದ್ದು ಡೇಟಾ ಅವರು ಯಾರು ಬರ್ತಾರೆ, ಯಾರು ಚೆಕ್ ಇನ್ ಮಾಡ್ತಾರೆ ಮತ್ತೆ ಯಾರು ಚೆಕ್ಔಟ್ ಮಾಡ್ತಾರೆ ಅದು ಎಂಟ್ರಿ ಆಗ್ತಾ ಇದೆ ವಿತ್ KYC. ಅದು ಮಾಡಿಲ್ಲ ಅಂತಂದ್ರೆ ಓನರ್ ಆಫ್ ದಿ PG ಅವ್ರ ರೆಸ್ಪಾನ್ಸಿಬಲ್. ಸೊ PGದು ಇವಾಗ ಆಲ್ರೆಡಿ ಸ್ಟ್ರೀಮ್ ಲೈನ್ ಆಗಿದೆ. ಮತ್ತೆ ಮೀಟಿಂಗ್ಗಳನ್ನು ಮಾಡ್ತಾ ಇದೀವಿ ಇವಾಗ. ಬೀಟ್ ಮೀಟಿಂಗ್ಗಳನ್ನ ಎಕ್ಸ್ಕ್ಲೂಸಿವ್ ಆಗಿ ಒಂದು ಬೀಟ್ ಮೀಟಿಂಗು PGಲೇ ಮಾಡಿದೀವಿ. ಸೊ ನೀವ್ ಹೇಳ್ದಂಗೆ ಇನ್ನ ಬೇಕಾದ್ರೆ ಸ್ಟ್ರಿಕ್ಟ್ ಆಗಿ ಅವ್ರಿಗೆ ಓನರ್ಗಳಿಗೆ ಗೈಡ್ ಲೈನ್ಸ್ ಏನ್ ತರಬೇಕು ಮಾಡೋಣ. ಒಂದು ಇನ್ನೊಂದು ನಿಮ್ಮ ಫುಡ್ ಸ್ಟ್ರೀಟ್ ಅವ್ರಿಗೆ ಈಗ ಆಲ್ಟರ್ನೇಟ್ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ GBAದವರು ಪ್ಲಾನ್ ಮಾಡ್ತಾ ಇದ್ದಾರೆ. ನಿಯರ್ ಬೈ ಏರಿಯಾದಲ್ಲಿ ಎಲ್ಲೆಲ್ಲಿ ಅಕಾಮಡೇಟ್ ಮಾಡ್ಬೋದು ಅವ್ರನ್ನ ಅಕಾಮಡೇಟ್ ಮಾಡ್ತಾರೆ. ಇನ್ನೊಂದು ವೈರ್ದು GBA ಗಮನಕ್ಕೆ ಬರುತ್ತೆ, ಅದನ್ನ ತರೋಣ. ಯಾಕಂದ್ರೆ ಡೇಂಜರಸ್ 2 ವೀಲರ್ ಅಲ್ಲಿ ಡ್ರೈವ್ ಮಾಡಿದವ್ರಿಗೆ ಅದನ್ನ ಏನಾದ್ರು ಹಾರ್ಮ್ ಆಗ್ಬೋದು. ಆಮೇಲೆ ಇನ್ನೊಂದೇನ್ ಹೇಳಿದ್ರು, ಅದೇ CVRMS ಪೋರ್ಟಲ್ ಅಪ್ಗ್ರೇಡ್ ಮಾಡಬೇಕು ಅಂತಂದ್ರೆ ಅವ್ರು ಲೈಸೆನ್ಸ್ ತಗೊಳ್ಳೇಬೇಕು. ಲೈಸೆನ್ಸ್ ತಗೊಂಡೆ ಅವ್ರು ಓಪನ್ ಮಾಡಬೇಕು. CVRMS ಮೊದಲು ಬರೋದಕ್ಕೂ ಮುಂಚೆ ಅನ್ಲೈಸೆನ್ಸ್ ಇದ್ರು, ಇವಾಗ ಲೈಸೆನ್ಸ್ ಮಾಡಿಸ್ಲೇಬೇಕು ಕಂಪಲ್ಸರಿ. ಅದು ಪೇಯ್ಡ್, ಅದು ಪೋರ್ಟಲ್ ಬಂದು ಫ್ರೀ ಆಗಿ ಕೊಟ್ಟಿಲ್ಲ, ಪೇಯ್ಡ್ ಇದೆ. ಅವ್ರ ಓನರು ಪೇ ಮಾಡಿ ಕಂಪಲ್ಸರಿ ಬೈ ಮಾಡಬೇಕು. ನಮ್ಮ ಲಿಮಿಟ್ಸ್ ಅಲ್ಲಿ ಆಲ್ಮೋಸ್ಟ್ ಬ್ಯಾಂಗ್ಳೂರ್ ಸಿಟಿಯಲ್ಲಿ ಎಷ್ಟು PG ಇದಾವೆ ಅಷ್ಟು PG ಇವಾಗ CVRMS ರಿಜಿಸ್ಟರ್ ಆಗಿದೆ, ಸ್ಟ್ರೀಮ್ ಲೈನ್ ಆಗಿದೆ. ಸೊ ಹೊಸದಾಗಿ ಬಂದವ್ರನ್ನ ಲಾಗಿನ್ ಮಾಡಬೇಕು, ಹೊಸದಾಗಿ ಹೋಗೋರು ಲಾಗ್ಔಟ್ ಮಾಡಬೇಕು ವಿತ್ ಡೀಟೇಲ್ಸ್. ಸೊ ಏನಾರ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಓನರ್ ಆಫ್ ದಿ PG ರೆಸ್ಪಾನ್ಸಿಬಲ್ ಆಗ್ತಾರೆ.
ನ್ಯಾಷನಲ್ ಸ್ಕೂಲ್ದು ಬಸ್ದು ರಾಜಾಜಿನಗರ ಅಸೋಸಿಯೇಷನ್ ವೆಲ್ಫೇರ್ ಅಸೋಸಿಯೇಷನ್ ಅವರು ಆಲ್ರೆಡಿ ಕೇಸ್ ಮಾಡಿದ್ದಾರೆ ಅದ್ರ ಮೇಲೆ, ನಮ್ಮನ್ನು ಪಾರ್ಟಿ ಮಾಡಿದ್ದಾರೆ. ಅದು ಇವಾಗ ಕೋರ್ಟ್ ಇದೆ, ಹೈಕೋರ್ಟ್ ಅಲ್ಲಿ ಅವರು ಕೇಸ್ ಮಾಡಿದ್ದಾರೆ. ಸೊ ಅವ್ರದ್ದು ಏನ್ ಪ್ಯಾರಲಲ್ ರೋಡ್ ಇದೆಯಲ್ಲ, ಪ್ಯಾರಲಲ್ ರೋಡ್ ಮತ್ತೆ ಮೇನ್ ರೋಡ್ ಎರಡನ್ನೂ ನಮ್ಮನ್ನ ಪಾರ್ಟಿ ಮಾಡಿ ಹಾಕಿದ್ದಾರೆ. ಈಗ ವೈಟಿಂಗ್ ಇದೆ ನೆಕ್ಸ್ಟ್ ಅಪ್ಕಮಿಂಗ್ ಆರ್ಡರ್ಸ್. ನೋಡೋಣ ಆರ್ಡರ್ಸ್ ಏನ್ ಬರುತ್ತೆ. ದಯವಿಟ್ಟು ಒಂದ್ ಸ್ವಲ್ಪ ಬೀಟ್ ಜಾಸ್ತಿ ಮಾಡ್ತೀವಿ ಸರ್. ಅಲ್ಲಿ ಒಂದ್ ಸ್ವಲ್ಪ ಅಡ್ಡ ಬೇರೆ ಬೇರೆ ಹೊರಗಡೆಯಿಂದ ಹುಡುಗರುಗಳು ಬರ್ತಾರೆ, ಅದರಿಂದ ಸಮಸ್ಯೆ. ಕೋರ್ಟ್ ಮೇನ್ ಸರ್, ಕೋರ್ಟ್ ಮೇನ್ 6ನೇ ಕ್ರಾಸ್ ಕೋರ್ಟ್ ಮೇನ್. ಅದು ಎಲ್ಲಿ ಪಾಯಿಂಟ್ ಎಲ್ಲಿ ಎಕ್ಸಾಕ್ಟ್ ಜಾಗ? ದಾಸರಳ್ಳಿ ಸರ್, ಶಂಕರನ್ ಅಂಗಡಿ ಅದು ಎಲ್ಲಿ ಇವ್ರದ್ದು ಸೀತಾರಾಮ್ ಆಫೀಸ್ ಇದೆಯಲ್ಲ ಸರ್, ಹಾ ಆ ರೋಡ್ ಅಲ್ಲಿ ಸರ್. ಆ ರೋಡ್ ಅಲ್ಲ? ಹೌದು ಸರ್, ಸ್ವಲ್ಪ ಅದೊಂದು ಸ್ವಲ್ಪ ಪೊಲೀಸ್ ಬೀಟ್ ಬಂದ್ರೆ ಒಂದ್ ಸ್ವಲ್ಪ ಹುಡುಗರು ಕಮ್ಮಿ ಆಗ್ತಾರೆ. ದಯವಿಟ್ಟು ಅದೊಂದು ಮಾಡ್ಕೊಡಿ ಸರ್. ಸರ್ ಇಲ್ಲಿ GT ಮಾಲ್ ಹತ್ರ ಸಂಜೆ ಹೊತ್ತಾದ್ರೆ ತುಂಬಾ ಟ್ರಾಫಿಕ್ ಆಗುತ್ತೆ ಸರ್. 2 ವೀಲರ್ಸ್ ಎಲ್ಲ ಹೆಂಗ್ ಬೇಕು ಹಂಗ್ ಪಾರ್ಕಿಂಗ್ ಮಾಡ್ಬಿಟ್ಟೆ ಹೋಗ್ತಾರೆ, ಕಟಿಂಗ್ ಅಲ್ಲೂ ನಿಲ್ಲಿಸ್ತಾರೆ, ಗಾಡಿ ಕಟ್ ಮಾಡೋದಕ್ಕೂ ಆಗಲ್ಲ. ಅಲ್ಲಿ ತುಂಬಾ ಸಮಸ್ಯೆ ಇದೆ, ಸಂಜೆ ಹೊತ್ತಂತೂ ಸಿಕ್ಕಾಪಟ್ಟೆ ಸಮಸ್ಯೆ ಇದೆ. ಈ ಡಿಮಾರ್ಟ್ ಆದ್ಮೇಲೆ 2 ವೀಲರ್ಸ್ ಎಲ್ಲ ಸೈಡ್ ಅಲ್ಲೇ ಪಾರ್ಕ್ ಮಾಡಲ್ಲ, ಹೆಂಗ್ ಬೇಕಂಗ್ ನಿಲ್ಸ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಒಂದ್ ಗಾಡಿ ಹೋದ್ರೆ ಒಂದ್ ಗಾಡಿ ಬರೋದಕ್ಕೂ ಆಗಲ್ಲ. ಅಲ್ಲಂತೂ ಪಬ್ಲಿಕ್ ತುಂಬಾ ತೊಂದರೆ ಇದೆ. ಅದು GT ಮಾಲ್ ರೋಡ್ ಇದೆಯಲ್ಲ, ಅದು ಒನ್ ವೇ. ಹೌದು, ಮತ್ತೆ ನೋ ಪಾರ್ಕಿಂಗ್. ಅದನ್ನ ಫಾಲೋ ಮಾಡಿದ್ರೆ ಟ್ರಾಫಿಕ್ ಆಗಲ್ಲ, ಏನು ಆಗಲ್ಲ. ಈಗ ಅದು ಫೈನ್ ಹಾಕ್ತಾ ಇದ್ದಾರೆ, ಬಟ್ ಪಾರ್ಕಿಂಗ್ ಬೋರ್ಡ್ ಹಾಕಿದ್ದಾರೆ, ನೋ ಪಾರ್ಕಿಂಗ್, ಒನ್ ವೇ ಬೋರ್ಡ್ ಹಾಕಿದ್ದಾರೆ. ಏನು ಇಲ್ಲ ಅಲ್ಲಿ ಇನ್ಫಾರ್ಮೇಶನ್ ಅಂತಂದ್ರೆ ಹೋಗ್ಲಿ ನಮ್ ಕಡೆಯಿಂದನೂ ಮಿಸ್ ಆಗ್ತದೆ. ಎಲ್ಲ ಇದೆಯಲ್ವಾ, ಫಾಲೋ ಮಾಡ್ಬೇಕು ಪಬ್ಲಿಕ್. ತುಂಬಾ ಟ್ರಾಫಿಕ್ ಆಗುತ್ತೆ ಸರ್. ಹೆಂಗ್ ಬೇಕಂಗ್ ಗಾಡಿಗಳು ಒಂದಾದ್ಮೇಲೆ ಒಂದು ಹೆಂಗ್ ಬೇಕಂಗ್ ನಿಲ್ಸ್ಕೊಂಡೇ ಹೋಗಿರ್ತಾರೆ. ಸರ್ ನಮಸ್ಕಾರ, ವರಲಕ್ಷ್ಮಿ ಅಂತ, ಅಗ್ನಿಸ್ಪರ್ಶ ಪತ್ರಿಕೆಯವ್ರು ನಾವು. ನಮ್ದು ಮಾದೇಶ್ವರ ದೇವಸ್ಥಾನ ಕಡೆ ಮೇನ್ ರೋಡ್ ಅಲ್ಲಿ ತುಂಬಾ ಜನ ಟ್ರಾಫಿಕ್ ತುಂಬಾ ಇದೆ ಸರ್. ಯಾರನ್ನ ಓಡಾಡೋಕೆ ಮಾಡಕ್ಕೆ ತುಂಬಾ ಪ್ರಾಬ್ಲಮ್ ಆಗ್ತಿದೆ ಸರ್. ಅಡ್ರೆಸ್ ಹೇಳಿ ಇಲ್ಲಿ. ರಂಗನಾಥಪುರ ಫಸ್ಟ್ ಮೇನ್ ರೋಡ್. ರಂಗನಾಥಪುರ ಎಲ್ಲಿ ಬರುತ್ತೆ? ಕಾಮಾಕ್ಷಿ ರಂಗನಾಥಪುರ. ಆಮೇಲೆ ಬಾಳೆಕೆರೆ ಹತ್ರ ತುಂಬಾ ಜನ ಹುಡುಗರು, ನಮ್ ಸಾರವ್ರೆ ಅವರು, ನಮ್ಮ ಸ್ಟೇಷನ್ ಅಲ್ಲಿ ಏನ್ ಕೆಲಸ ಇದ್ರೂ ಪಾಪ ಬಡವ್ರಿಗೆಲ್ಲ ತುಂಬಾ ಮಾಡ್ಕೊಡ್ತಾರೆ ಸರ್. ಈಗ ಬಾಳೆಕೆರೆ ಹತ್ರ ತುಂಬಾ ಜನ ಹುಡುಗರೆಲ್ಲ ಇದು ಗಂಡ ಅದು ಇದು ಮಾಡ್ತಾರೆ. ಸುಬ್ರಹ್ಮಣ್ಯ ಸರ್. ಸರ್ ಮೂಡೂರ್ಪಾಳ್ಯ ಸರ್ಕಲ್ ಇದೆಯಲ್ವಾ, ಅಲ್ಲಿ ಬಸ್ಸು ಆ ಕಾರ್ನರಲ್ಲೇ ಸ್ಟಾಪ್ ಕೊಡ್ತಾರೆ. ಹಂಗಾಗಿ ಏನಾಗುತ್ತೆ ಅಂತಂದ್ರೆ ತುಂಬಾ ಟ್ರಾಫಿಕ್ ಅಲ್ಲೇ ಆಗುತ್ತೆ. ಆ ಕಡೆಯಿಂದ ಬರೋದು ಬಸ್ ಸ್ಟಾಪ್ ಕಾರ್ನರ್ ಅಲ್ಲೇ ಇದೆ, ಎಲ್ಲಾ ರೋಡ್ಗಳು ಹೀಗಾಗಿ ಅಲ್ಲಿ ಫುಲ್ಲು ಟ್ರಾಫಿಕ್ ಇದೆ ಸರ್, ಮೂಡೂರ್ಪಾಳ್ಯ ಸರ್ಕಲ್. ಅದೇನಾಗುತ್ತೆ ಅಂದ್ರೆ ಜನ ಅಲ್ಲೇ ಇರ್ತಾರೆ ಮೇಡಮ್, ಅದೇ ಸಮಸ್ಯೆ. ಜನ ಬಸ್ ಸ್ಟಾಪ್ ಎಲ್ಲಿ ಇರುತ್ತೆ ಅಲ್ಲಿ ಇರಲ್ಲ. ಅವ್ರೇನ್ ಮಾಡ್ತಾರೆ ಅಂದ್ರೆ ಈಸಿಯಾಗಿ ಆಕ್ಸೆಸ್ ಎಲ್ಲಿ ಸಿಗುತ್ತೆ ಅಲ್ಲೇ ನಿಂತ್ಕೊಬಿಡ್ತಾರೆ, ಹಂಗಾಗಿ ಅಲ್ಲಿ ಸ್ಟಾಪ್ ಕೊಡ್ತಾರೆ ಅಷ್ಟೇ. ಅದನ್ನ ಆಯ್ತು BMTC ಅವ್ರ ಗಮನಕ್ಕೆ ತಗೊಂಡ್ಬರೋಣ, ಅವ್ರಿಗೆ ಲೆಟರ್ ಹಾಕೋಣ. ಎಲ್ಲರಿಗೂ ನಮಸ್ಕಾರ. ನೀವೆಲ್ಲರೂ ಈಗ ಡಾಕ್ಟ್ರಿಗೆ ಹೆಂಗೆ ರೋಗಿ ಬಂದು ತನ್ನ ಸಮಸ್ಯೆ ಏನು ಅಂತ ಹೇಳುವವರೆಗೆ ಹೆಂಗೆ ಡಾಕ್ಟ್ರಿಗೆ ಏನು ರೋಗಿಗೆ ಅವಶ್ಯಕತೆ ಇದೆ ಅಂತ ಗೊತ್ತಾಗಲ್ವಲ್ಲ, ಹಾಗೆ ನಮಗೂ ಸಹ ಕೆಲವೊಂದು ವಿಷಯಗಳಲ್ಲಿ ಎದ್ದು ಕಾಣ್ತವೆ. ಈಗ ನೆಗಡಿ ಆದ್ರೆ ಎಲ್ಲರಿಗೂ ಕಾಣ್ತದೆ, ಎದ್ದು ಕಾಣ್ತದೆ. ಮನೆಯಾಗ ಎಲ್ಲರೂ ಕೇಳ್ತಾರೆ, ಏನೋ ನಿನಗೆ ನೆಗಡಿ ಆಗಿದೆಯಾ ಅಂತಾರೆ. ಆದ್ರೆ ಕೆಲವೊಂದು ಹೊರಗಡೆ ತೋರಿಸ್ತಾ ಸಿಂಪ್ಟಮ್ಸ್ ಇರದೇ ಇರ್ತಕ್ಕಂಥ ರೋಗಗಳು ಇರ್ತಾವಲ್ಲ, ಹಂಗೆ ಕೆಲವೊಂದು ಸಮಸ್ಯೆಗಳು ಸಹ ನೀವು ಹೇಳಿದಾಗನೇ ಗೊತ್ತಾಗ್ತಕ್ಕಂಥ ಅದಾವೆ. ಅದರಲ್ಲಿ ಕೆಲವೊಂದು ಅದಾವೆ ಅವಕ್ಕೆ ಬೇಗ ಪರಿಹಾರ ಸಿಗಲ್ಲ ಅಂತ ರೋಗನೂ ಇದಾವೆ. ಬರೀ ಡಾಕ್ಟರ್ ಅಷ್ಟೇ ಅವೇರ್ನೆಸ್ ಹೇಳಿದ್ರೆ ಆಗೋದಿಲ್ಲ, ರೋಗಿಗೂ ಸಹ ಅವೇರ್ನೆಸ್ ಇರ್ಬೇಕು. ನೆಗಡಿ ಆದಾಗ ಡಾಕ್ಟರ್ ಗುಳಿಗೆ ಕೊಡ್ತಾನಂತ ನಾವು ಮತ್ತು ಐಸ್ ಕ್ರೀಮ್ ತಿಂದ್ರೆ ಐಸ್ ಅಂತ ಕೋಲ್ಡ್ ವಾಟರ್ ಕುಡಿದ್ರೆ ನೆಗಡಿ ಬೇಗ ಹೋಗುತ್ತಾ? ಹಂಗೆ ಮ್ಯಾಕ್ಸಿಮಮ್ ನೀವು ಹೇಳಿದಂತ ಸಮಸ್ಯೆಗಳು ನಮ್ಮ ಈಗೇನು ಇಲ್ಲಿ ಬಂದಿದ್ದರ ಈ ಸಂಬಂಧಪಟ್ಟಂಗೆ 3 ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಬರ್ತವೆ. ಒಂದು ಮಾಗಡಿ ರೋಡ್, ಒಂದು ವಿಜಯನಗರ, ಒಂದು ಕಾಮಾಕ್ಷಿಪಾಳ್ಯ, 3 ಬರ್ತವೆ. ಸಾಹೇಬರು ಎಲ್ಲ ನೋಟ್ ಮಾಡ್ಕೊಂಡಿದ್ದಾರೆ. ಸಾಧ್ಯವಾದಷ್ಟು ಅವಕ್ಕೇನು ಬೇಕು ಆ ಪರಿಹಾರ ಕಂಡುಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡ್ತೀವಿ. ಮತ್ತೆ ಇದಕ್ಕೆ ಜೊತೆಗೆ ಏನಿದೆಯಪ್ಪ ಅಂದ್ರೆ BBMP ಅವ್ರ ಕಡೆಯಿಂದ ಕೆಲವೊಂದು ಸಲಹೆ ಸಹಕಾರ ಮತ್ತು ಕೆಲವೊಂದು ಕೆಲಸ ಮಾಡಿಸ್ಕೊಡ್ಬೇಕಾಗುತ್ತೆ. ಅವ್ರು ಹೇಳ್ತಾ ಇದ್ರು ಎಲ್ಲ ಕಡೆ ಪಾಸ್ ಆಗ್ತಾರೆ, ಅವ್ರು ಒಂದ್ ಕಡೆ ಪಾಸ್ ಆಗೋ ರೀತಿ ಮಾಡಬೇಕು ಅಂತ ಹೇಳ್ತಾ ಇದ್ರು. ಅಲ್ಲಿ ಏನಿದೆ ಅದು ಒಂದೇ ಸರಿಕೆ ಮಾಡಕ್ ಬರೋದಿಲ್ಲ, ಅವಕ್ಕೆಲ್ಲ ಜೀವ ಆಗ್ಬೇಕು, ಗೆಜೆಟ್ ಅಲ್ಲಿ ಬರಬೇಕು. ಹೈವೇದಲ್ಲಿ ಹಂಪ್ ಸಾಕಕ್ ಬರೋದಿಲ್ಲ ಕಾನೂನು ಪ್ರಕಾರ. ಇದು ಹೈವೇ, ಇದು ನಮ್ದು ಯಾವ್ದು ಏನು ಇದೆ ಇಲ್ಲ, ರೋಡ್ ಎದುರಿಗೆ ಪಾಸ್ ಆಗಿರೋದು ಹೈವೇ ಇದು. ಆದ್ರೂ ಸಹ ಸಿಟಿಯಲ್ಲಿ ಏನು ಪ್ರೊವಿಷನ್ ಇದ್ದಾಗ ನಾವು ಅಲ್ಲಿ ಹಂಪ್ ಸಾಕ್ಲಿಕ್ಕೆ, ಪೆಡೆಸ್ಟ್ರಿಯನ್ ಪಾಸ್ ಆಗ್ಲಿಕ್ಕೆ ಏನು ವ್ಯವಸ್ಥೆ ಮಾಡ್ಲಿಕ್ಕಿದೆ ಅದು ಒಂದು. ಅದೇ ರೀತಿ ಸರ್ ಆ ರಹೇಜಾ ಪಾರ್ಕ್ ಎದುರಿಗೊಂದು ಇದು ಇದೆಯಲ್ಲ ಸರ್, ಒಂದು ಮೇಲ್ ಸೇತುವೆ, ಅದನ್ನೊಂದು ಸ್ವಲ್ಪ ಅದು ಕೆಲವೊಂದು ಕ್ಲೀನ್ ಇಲ್ಲ ಇದಿಲ್ಲ ಅಂತಿದ್ರು. ನಾವೇ ಅದನ್ನ BBMP ಅವರಿಗೆ ಸ್ವಲ್ಪ ಸಂಪರ್ಕಿಸಿ
ಅದಕ್ಕೊಂದು ಅದೇನೋ ಅಲ್ಲಿ ಲಿಫ್ಟ್ ಇದೆ, ಆ ಲಿಫ್ಟ್ ಹಾಳಾಗಿದೆ. ಈ ನಮ್ಮ ಮಾಗಡಿ ರಸ್ತೆನಲ್ಲಿ ಮೆಟ್ರೋ ಲೈನ್ ಒಂದು ಹೊಸದಾಗಿ ಬರುತ್ತೆ. ಹಾಗಾಗಿ ಮುಂಚೆ ನಾವೆಲ್ಲ ನೀವು ಸಮಸ್ಯೆಗಳು ಏನೇನು ಹೇಳಿದ್ರಿ ಅದಕ್ಕೆಲ್ಲನೂ ಕೆಲವು ಸೊಲ್ಯೂಷನ್ಸ್ ಈ ಥರ ಇದೆ ಅಂತ ಕೊಟ್ಟಿದ್ವಿ. ಅದನ್ನ ಏನೇ ತಗೊಳಕ್ ಹೋದ್ರೂ ಅದು ನೀರಲ್ಲಿ ಹೋಮ ಮಾಡ್ದಂಗೆ ಆಗುತ್ತೆ. ಅವ್ರು ಏನೇ ಮಾಡಿದ್ರು ನೆಕ್ಸ್ಟ್ ನಮ್ಮ ಮೆಟ್ರೋ ಲೈನ್ ಬಂದಾಗ ಅದೆಲ್ಲ ತೆಗೆದಾಕ್ಬೇಕಾಗತ್ತೆ. ಹಾಗಾಗಿ ಅದನ್ನು ಮಾಡ್ದಿರಾ ಹಾಗಂತ ಅಂದ್ಬಿಟ್ಟು ಸಾರ್ವಜನಿಕರ ಸುರಕ್ಷತೆ ನೋಡ್ತಾ ಇಲ್ಲ ಅಂತ ಅಲ್ಲ, ಅವ್ರ ಸುರಕ್ಷತೆಗೂ ನೋಡಿಕೊಂಡು ಆ ಮೆಟ್ರೋ ಕಾಮಗಾರಿನೂ ಕೂಡ ಮಾಡುವಂಥದ್ರಲ್ಲಿ ಏನೇನು ಮಾಡ್ಬೋದು ಅದಕ್ಕೆ ಬೇರೆನೇ ಒಂದು ಮಾರ್ಗೋಪಾಯಗಳನ್ನ ಕಂಡುಹಿಡ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅದೆಲ್ಲನೂ ಜಾರಿಗೆ ಬರುತ್ತೆ. ಬೆಟ್ಟಮ್ಮ ಸರ್ಕಲ್ ಆಗಿರ್ಬೋದು, ಒಂದ್ 2-3 ಸರ್ಕಲ್ಗಳು ಏನಿದಾವೆ ಅದು ಸ್ವಲ್ಪ ಕ್ಲಿಯರ್ ಮಾಡಿ, ಸ್ವಲ್ಪ ತುಂಬಾ ಅಧ್ವಾನ ಆಗಿತ್ತು, ಮಾಡ್ತಾ ಇದ್ದೀರಾ. ಇನ್ನು ಸ್ವಲ್ಪ ಹೆಚ್ಚಿನ ಕಾನ್ಸಂಟ್ರೇಷನ್ ಮಾಡಿ ಅದೊಂಚೂರು ಮಾಡಿಕೊಟ್ರೆ ಜನಗಳು ಓಡಾಡಕ್ಕೆ ಸ್ವಲ್ಪ ಅನುಕೂಲ ಆಗುತ್ತೆ. ನಾವು ಬೇಕಾದ್ರೆ ನಮ್ಮ ಮೆನ್ನನ್ನ ಕೊಡ್ತೀವಿ. ನಾವು ಅದನ್ನು ಕೂಡ ಹೇಳಿದೀವಿ, ಆ ಫಿಶ್ ಅಂಗಡಿಯವ್ರು ಇರ್ಬೋದು, ಕೆಲವ್ರು ಇರ್ಬೋದು, ಆ ಫುಟ್ಪಾತ್ ಅಲ್ಲಿ ಹಾಕೋರಿಗೆ ಜನಗಳಿಗೆ ತೊಂದರೆ ಆಗದಂಗೆ ನಾನೊಂದ್ಸರಿ ಎತ್ತಿದೀವಿ. ಬಟ್ ನಿಮ್ಮ ಒಂದು ಇಂಟರ್ವೆನ್ಷನ್ ಇಂದ ಇನ್ನು ಸ್ವಲ್ಪ ಎಫೆಕ್ಟಿವ್ ಆಗುತ್ತೆ. ಸ್ವಲ್ಪ ಬೆಟ್ಟಮ್ಮ ಸರ್ಕಲ್ ಈಗ ಸುಧಾರಿಸಿದೆ ಅಷ್ಟೇನೆ, ಕಂಪ್ಲೀಟ್ ಆಗಿ ಸರಿಯಾಗಿಲ್ಲ, ಸುಧಾರಿಸಿದೆ. ಇನ್ನು ಸ್ವಲ್ಪ ಜಾಸ್ತಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಅದು ಮೇನ್ ಸರ್ಕಲ್, ಅದು ಬೆಟ್ಟಮ್ಮ ಸರ್ಕಲ್. ಅದಕ್ಕೋಸ್ಕರ ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಈ ಕರೆಗೆ ಹೋಗ್ಬಿಟ್ಟು ನೀವೆಲ್ಲ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಇದೊಂದು ಸಂವಾದ ಕಾರ್ಯಕ್ರಮ ಪೊಲೀಸ್ ಇಲಾಖೆ ಮತ್ತು ಸಾರ್ವಜನಿಕರ ಮಧ್ಯೆ ಆಗಾಗ ನಡೀತಾ ಇರುತ್ತೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನೀವೆಲ್ಲ ಇದ್ದು ನಿಮ್ಮ ಒಂದು ಅಮೂಲ್ಯವಾದ ಸಲಹೆಗಳನ್ನ ಮತ್ತು ಸೂಚನೆಗಳನ್ನ ಮತ್ತೆ ನಿಮ್ಗಿರುವಂತಹ ಒಂದು ಸಮಸ್ಯೆಗಳನ್ನ ಕೂಡ ನಮ್ಮ ಗಮನಕ್ಕೆ ಇವತ್ತು ತಂದಿದ್ದೀರಿ. ಇದರಲ್ಲಿ ನಾನೀಗ ಜಸ್ಟ್ ಇನ್ಸ್ಪೆಕ್ಟರ್ ಹತ್ರ ಇಸ್ಕೊಂಡು ಓದ್ತಾ ಇದ್ದೆ. ಸುಮಾರು ಸಮಸ್ಯೆಗಳು ಪ್ರತಿನಿತ್ಯ ನಮ್ಮೆಲ್ಲರ ಜೀವನದಲ್ಲಿ ಇರುತ್ತೆ. ಅದೇ ಸಾರ್ವಜನಿಕ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಬೇಕಾದಂಥದ್ದು ಅಧಿಕಾರಿಗಳಾದ ನಮ್ಮಂಥವ್ರ ಕರ್ತವ್ಯ ಆಗಿರುತ್ತೆ. ಹೆಚ್ಚಿನದಾಗಿ ಪೊಲೀಸ್ ಇಲಾಖೆಯ ವಿಚಾರ ನಾವು ಮಾತಾಡೋದಾದ್ರೆ, ನಾನು ಗಮನಿಸ್ತಾ ಇರೋ ಹಾಗೆ ನಮ್ಮ ಒಂದು ವ್ಯಾಪ್ತಿಯಲ್ಲಿ, ಇದು ಮಾಗಡಿ ರೋಡ್ ಪೊಲೀಸ್ ಸ್ಟೇಷನ್ ಆಗಿರ್ಬೋದು ಅಥವಾ ಪಶ್ಚಿಮ ವಿಭಾಗದ ಒಂದು ವ್ಯಾಪ್ತಿಯಲ್ಲಿ ಹೆಚ್ಚಿನದಾಗಿ ನಾವು ನಮ್ಮ ಹಳೆಯ ಒಂದು ಬೆಂಗಳೂರಿನ ಭಾಗ, ಇದು ಹಳೆಯ ಬೆಂಗಳೂರಿನ ಭಾಗ, ಇಲ್ಲಿ ಬೆಂಗಳೂರು ಸ್ಥಾಪನೆ ಆದಾಗ ಅಥವಾ ಬೆಂಗಳೂರು ಬೆಳೀತಾ ಇದ್ದಾಗ ಬಂದು ಸೇರ್ಕೊಂಡಂತ ಜನಗಳು ವಾಸ ಇರುವಂತ ಒಂದು ಭಾಗ ಇದು. ಹೆಚ್ಚಿನದಾಗಿ ಲೇಬರರ್ಸ್, ಮಿಡಲ್ ಕ್ಲಾಸಿನ ಜನ ವಾಸ ಮಾಡುವಂತ ಜಾಗ. ಈ ಒಂದು ಭಾಗದಲ್ಲಿ ಇದಕ್ಕೆ ಆದಂತ ಒಂದು ವಿಶೇಷ ಪ್ರಾಬ್ಲಮ್ಸ್ ಇರ್ತವೆ. ಹಿಂದಿನ ದಿನಗಳಲ್ಲಿ ನಮ್ಮ ಊರು ಆಗುವಾಗ ಅಷ್ಟು ಪ್ಲಾನ್ ಮಾಡ್ಲಿಲ್ಲ ನಾವು ಇಲ್ಲಿ ಕಟ್ಟುವಾಗ. ನಿಮ್ಗೆಲ್ಲ ಗೊತ್ತಿರ್ಬೋದು, ಸಣ್ಣ ಸಣ್ಣ ಓಣಿಗಳಲ್ಲಿ ನಾವಿದೀವಿ, ಒಂದು ವಟಾರಗಳು, ಸಣ್ಣ ಸಣ್ಣ ಜಾಗಗಳು, ರೋಡಲ್ಲಿ ಪಾರ್ಕಿಂಗ್ ಮಾಡ್ಲಿಕ್ಕೆ ಜಾಗ ಇಲ್ಲ, ಈ ತರ ಸಮಸ್ಯೆಗಳು. ಮತ್ತು ಇಲ್ಲಿ ಲೇಬರರ್ಸ್ ಇರೋದ್ರಿಂದ ಹೆಚ್ಚಿನ ಒಂದು ಪಾಪ್ಯುಲೇಷನ್ ಡೆನ್ಸಿಟಿ, ಅಂದ್ರೆ ನಾವೇನು ಒಂದು ಸಣ್ಣ ಜಾಗ ತಗೊಂಡ್ರೆ ಅದರಲ್ಲೇ ಸಾವಿರಾರು ಜನ ನಾವು ವಾಸ ಮಾಡ್ತಾ ಇರ್ತೀವಿ. ಇವಾಗ ಪಾಪ್ಯುಲೇಷನ್ ಡೆನ್ಸಿಟಿ ಇರುತ್ತೆ, ಕ್ಲೀನ್ಲಿನೆಸ್ ಒಂದು ಇಶ್ಯೂ ಇರುತ್ತೆ, ಮತ್ತು ಏನು ಸಿವಿಕ್ ಕಮ್ಯುನಿಟೀಸ್ ನ ಕೊಡೋದ್ರಲ್ಲಿ ಕೂಡ ನಮ್ಗೆ ಸ್ವಲ್ಪ ವ್ಯತ್ಯಯಗಳು ಆಗ್ಬೋದು ಅಧಿಕಾರಿಗಳಿಂದ. ಅಂತ ಸಂದರ್ಭದಲ್ಲಿ ನೀವು ಈ ಒಂದು ಸಮಾರಂಭದ ಅಥವಾ ಈ ತರ ಒಂದು ಸಂವಾದಕ್ಕೆ ಬಂದು ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡಾಗ್ಲೇ ನಾವು ಕೂಡ ಸಂಬಂಧಪಟ್ಟವರಿಗೆ ಈ ರೀತಿ ಪ್ರಾಬ್ಲಮ್ ಇದೆ, ದಯವಿಟ್ಟು ಇದನ್ನ ಸಾಲ್ವ್ ಮಾಡ್ಕೊಡಿ ಅಂತ ಪತ್ರ ವ್ಯವಹಾರ ಮಾಡ್ಬೋದು. ಅವ್ರನ್ನ ಕೂಡ ನಾವು ಪರ್ಸನಲ್ ಆಗಿ ಮೀಟ್ ಮಾಡಿ ಅವ್ರಿಗೆ ನಾವು ನಿಮ್ಮ ಸಮಸ್ಯೆಗಳನ್ನ ತಿಳಿಪಡಿಸ್ಬೋದು. ಪೊಲೀಸ್ ಇಲಾಖೆ ಸಂಬಂಧಪಟ್ಟಿದ್ದಾದ್ರೆ ಹೆಚ್ಚಿನದಾಗಿ ನಾವು ಯಾವುದೇ ಒಂದು ಸಾರ್ವಜನಿಕ ಸಭೆ ಮಾಡಿದಾಗ ಜನ ಹೆಚ್ಚಿನದಾಗಿ ನಮಗೆ ಟ್ರಾಫಿಕ್ ಸಮಸ್ಯೆ ಬಗ್ಗೆ ಸುಮಾರು ತಿಳಿ ಹೇಳ್ತಾರೆ. ಟ್ರಾಫಿಕ್ ಸಮಸ್ಯೆ ನಿಮಗೆ ಗೊತ್ತಿರ್ಬೋದು, ಬೆಂಗಳೂರು ಸಿಟಿಯಲ್ಲಿ ಏನು ಸಿಟಿ ಕೆಪಾಸಿಟಿ ಇದೆ ವೆಹಿಕಲ್ಸ್ ನ ಹೋಲ್ಡ್ ಮಾಡೋದು, ಅದಕ್ಕಿಂತ 3-4 ಪಟ್ಟು ಹೆಚ್ಚಿನ ವೆಹಿಕಲ್ಸ್ ನಮ್ಮಲ್ಲಿದೆ. ರೋಡ್ ಸಣ್ಣ, ವೆಹಿಕಲ್ಸ್ ಜಾಸ್ತಿ, ಮತ್ತೆ ನಮ್ಮ ಭಾಗದಲ್ಲಿ ವಟಾರಗಳು ಜಾಸ್ತಿ, ಅಥವಾ ಒಂದೊಂದು ಫ್ಲೋರ್ ಅಲ್ಲಿ ಒಂದೊಂದು ಸೈಟ್ ಚಿಕ್ಕ ಸೈಟ್ಗಳು 4 ಫ್ಲೋರ್ 5 ಫ್ಲೋರ್ ಮನೆ ಕಟ್ಬಿಡ್ತೀವಿ. ಎಲ್ಲ ಫ್ಲೋರ್ ಅಲ್ಲೂ ಒಬ್ಬೊಬ್ಬರ ಹತ್ರ ಈಗ 2 ಗಾಡಿ ಅಂತೂ ಇದ್ದೇ ಇರುತ್ತೆ. ನಿಲ್ಸಕ್ ಜಾಗ ಇರಲ್ಲ, ರೋಡ್ ಮೇಲೆ ನಿಲ್ಸ್ತೀವಿ. ಸೊ ಈಗಲ ಸಮಸ್ಯೆ ಇದ್ದಾಗ ಅದು ಸಾರ್ವಜನಿಕರ ಸಮಸ್ಯೆನ ಆಡಳಿತದ ಸಮಸ್ಯೆನ ಗೊತ್ತಾಗಲ್ಲ. ಹಾಗಿದ್ದಾಗ ಅದರಲ್ಲೂ ಕೂಡ ವಿಶೇಷವಾಗಿ ಬೆಂಗಳೂರು ಸಿಟಿ ಟ್ರಾಫಿಕ್ ಪೊಲೀಸ್ನ ನಾವೆಲ್ಲ ನಿಜವಾಗ್ಲೂ ಮೆಚ್ಚಬೇಕಾಗಿರುವಂಥದ್ದು. ಇದೊಂದು ಲಿಮಿಟೆಡ್ ಏನು ಸ್ಪೇಸ್ ಇದೆ, ರೋಡ್ ಸ್ಪೇಸ್ ಇದೆ, ಅಷ್ಟರಲ್ಲಿ ಎಕ್ಸೆಸಿವ್ ವೆಹಿಕಲ್ ಪಾಪ್ಯುಲೇಷನ್ ಇದ್ರೂ ಕೂಡ ಸಾಕಷ್ಟು ಪ್ರಯತ್ನ ಹಾಕಿ, ಶ್ರಮ ಹಾಕಿ ಅವರು ಟ್ರಾಫಿಕ್ ನ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಬೆಂಗಳೂರು ಸಿಟಿ ಟ್ರಾಫಿಕ್ ಪೊಲೀಸ್ಗೆ ನೀವೇನೇನು ಸಮಸ್ಯೆಗಳನ್ನ ಹೇಳಿದಿರಿ ಆ ಸಮಸ್ಯೆಗಳನ್ನೆಲ್ಲ ಬರ್ಕೊಂಡು ಟ್ರಾಫಿಕ್ ಜಾಯಿಂಟ್ ಕಮಿಷನರ್ ಸಾಹೇಬ್ ಇದ್ದಾರೆ, ಕಾರ್ತಿಕ್ ರೆಡ್ಡಿ ಸಾಹೇಬ್ರು, ಅವ್ರಿಗೂ ಗಮನಕ್ಕೆ ತರ್ತೀವಿ. ಮತ್ತೆ DCP ಅನೂಪ್ ಶೆಟ್ಟಿ ಸರ್ ಇದ್ದಾರೆ, ಮತ್ತೆ ಇಲ್ಲಿನ ಇನ್ಸ್ಪೆಕ್ಟರ್ ಕೂಡ ರವಿ ಪ್ರಕಾಶ್ ಇದ್ದಾರೆ. ಇವ್ರ ಗಮನಕ್ಕೂ ಈಗಾಗಲೇ ಬಂದಿದೆ. ಎಷ್ಟು ಮಟ್ಟಿಗೆ ಅದನ್ನ ಸರಿಪಡಿಸಬಹುದು ಖಂಡಿತವಾಗ್ಲೂ ಸರಿಪಡಿಸ್ತೀವಿ. ನಮ್ಮ ಲಾ ಅಂಡ್ ಆರ್ಡರ್ ಸಮಸ್ಯೆಗಳ ಬಗ್ಗೆ ನಾವು ಹೇಳೋದಾದ್ರೆ ಹೆಚ್ಚಿನಾಗಿ ನಮಗೆ ಮೊದಲನೇದು ಡ್ರಗ್ ಅಬ್ಯೂಸ್ ಸ್ವಲ್ಪ
ಜಾಸ್ತಿ ಇರುತ್ತೆ. ಈಗ ನಾನು ನಿಮ್ಮ ಹತ್ರ ಮಾತಾಡುವಾಗ ಮುಂಚೆನೆ ಹೇಳಿದೆ, ನಮ್ಮ ಪಾಪ್ಯುಲೇಷನ್ ಸ್ವಲ್ಪ ಮಿಡಿಲ್ ಕ್ಲಾಸ್, ಲೋವರ್ ಮಿಡಿಲ್ ಕ್ಲಾಸ್ ಹೆಚ್ಚಿಗಿರೋ ಕಡೆ ನಮಗೆ ಈ ಬೇರೆ ಭಾಗದ ಬೆಂಗಳೂರು ಸಿಟಿ ಭಾಗದಲ್ಲಿ ಸಿಂಥೆಟಿಕ್ ಡ್ರಗ್ಸ್ ಅಂದ್ರೆ MDMA, LSD ಇವುಗಳ ಯೂಸೇಜ್ ಇಲ್ಲಿ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಮ್ಮಿ ಇರ್ಬೋದು. ಆದ್ರೆ ಗಾಂಜಾ ವ್ಯಸನಿಗಳು ಮತ್ತೆ ಈ ಆಲ್ಕೋಹಾಲಿಕ್ಸ್ ಅಂದ್ರೆ ಸಾರಾಯಿ ಕುಡಿಯುವಂತವ್ರು ತುಂಬಾ ಜಾಸ್ತಿ ನಮ್ಮಲ್ಲಿ ಇರ್ತಾರೆ. ಅಂತವರಿಂದ ಸಾಕಷ್ಟು ಕ್ರೈಮ್ಗಳು ಕೂಡ ಆಗುತ್ತೆ. ನಿನ್ನೆ ರಾತ್ರಿ ಕೂಡ 2:15 ಮೆಜೆಸ್ಟಿಕ್ ಹತ್ರ ಒಂದು ಮರ್ಡರ್ ಆಯ್ತು. ಯಾರಿಂದ ಅಂತ ನೋಡಿದ್ರೆ ಒಬ್ಬ ಆಲ್ಕೋಹಾಲಿಕ್ ಇಂದ ಅಂದ್ರೆ ಮದ್ಯ ವ್ಯಸನಿಯಿಂದ ಇನ್ನೊಬ್ಬರನ್ನ ಯಾವ್ದೋ 200 ರೂಪಾಯಿ ರಾಬರಿ ಮಾಡಕ್ ಹೋಗಿ ಕೊಲೆ ಮಾಡಿದ. ಹೀಗಾಗಿ ಇವುಗಳನ್ನ ಅಟೆಂಡ್ ಮಾಡಬೇಕು. ಅವು ನಮ್ಮ ಚಾಲೆಂಜ್ ಇದೆ. ಖಂಡಿತವಾಗ್ಲೂ ನಾವು ನಮ್ಮ ಪೊಲೀಸ್ ಇಲಾಖೆಯಿಂದ ಏನೇನು ಮಾಡಬೇಕು ಆ ನಿಟ್ಟಿನಲ್ಲಿ ನಾವು ಮಾಡ್ತಾ ಇದೀವಿ. ನಿಮ್ಗೆಲ್ಲ ಗೊತ್ತಿರ್ಬೋದು, ನಾವು ಕರ್ನಾಟಕ ಸರ್ಕಾರ ಒಂದು ಬೇಡ ಬ್ರೋ ಅಂತ ಹೇಳಿ ಒಂದು ಕ್ಯಾಂಪೇನ್ ಸ್ಟಾರ್ಟ್ ಮಾಡಿದೆ. ಅದು ಹೊಸದಾಗಿ ಯುವಕರನ್ನ ಸೆಳೆದು ಯುವಕರು ಯಾವುದೇ ರೀತಿಯ ಈ ದುಶ್ಚಟಗಳಿಗೆ ಬಲಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಒಂದು ಇದನ್ನ ನಾವು ಕಾರ್ಯಕ್ರಮನ ಸ್ಟಾರ್ಟ್ ಮಾಡಿದೀವಿ. ಈ ಕಾರ್ಯಕ್ರಮದಲ್ಲಿ ನಾವು ಸಾರ್ವಜನಿಕರ ಹತ್ರ ಕೇಳ್ಕೊಳ್ಳೋದು ಇಷ್ಟೇನೆ, ನಿಮ್ಮ ಮನೆಯಲ್ಲಿ ಯಾರಾದ್ರೂ ಈ ತರ ಮಾದಕ ವಸ್ತುಗಳ ವ್ಯಸನಿಗಳಾಗಿದ್ದಾರೆ ಅಥವಾ ಈ ಆಲ್ಕೋಹಾಲಿಕ್ ವ್ಯಸನಿಗಳಾಗಿದ್ದಾರೆ, ಮದ್ಯಪಾನ ವ್ಯಸನಿಗಳಾಗಿದ್ದಾರೆ ಅಂತಂದ್ರೆ ನೀವು ದಯವಿಟ್ಟು ಆ ಮಾಹಿತಿಯನ್ನ ಸಂಬಂಧಪಟ್ಟ ಇಲಾಖೆಗೆ ಅಥವಾ ಫ್ರೀ ಹೆಲ್ಪ್ ಲೈನ್ ಕೂಡ ಇದೆ, ಆ ಹೆಲ್ಪ್ ಲೈನ್ಗೆ ಫೋನ್ ಮಾಡಿ ತಿಳಿಸ್ಬೇಕು. ಮತ್ತೆ ಅವ್ರನ್ನ ರಿಹ್ಯಾಬಿಲಿಟೇಷನ್ಗೆ ಹಾಕ್ಬೇಕು. ಮಾನ ಮರ್ಯಾದೆ ಹೋಗ್ಬಿಡುತ್ತೆ ನಮ್ದು, ನಮ್ಮ ಮಗ ಹಿಂಗ್ ಆಗ್ಬಿಟ್ಟವ್ನೆ, ನಮ್ಮ ಮರಗಳಿಗೆ ಆಗ್ಬಿಟ್ಟವ್ನೆ ಅಂತ ಹೆದರ್ಕೊಂಡು ಕುತ್ಕೊಂಡ್ರೆ ಅವ್ರ ಜೀವನ ಖಂಡಿತವಾಗ್ಲೂ ಸರ್ವನಾಶ ಆಗೋಗುತ್ತೆ. ಅವ್ರ ಜೀವನ ಜೊತೆಗೆ ಕುಟುಂಬಕ್ಕೆ ಕೂಡ ಬಹಳ ಸಮಸ್ಯೆಗಳಾಗ್ತವೆ. ಯಾವುದೇ ರೀತಿಯ ಹಂಚಿಕೆ ಬೇಡ, ನಾಚಿಕೆ ಬೇಡ. ದಯವಿಟ್ಟು ಮಾಹಿತಿನ ನೀವು ಶೇರ್ ಮಾಡಿ. ಆಯ್ತು, ನಿಮ್ಮ ಮನೆಯಲ್ಲಿ ಯಾರು ಇಲ್ಲ, ವ್ಯಸನಿಗಳಿಲ್ಲ, ಒಳ್ಳೇದು, ಬಹಳ ಖುಷಿ. ನಿಮ್ಮ ಪಕ್ಕದ ಮನೆಯಲ್ಲಿ ಇರ್ಬೋದು ಅಥವಾ ನಿಮ್ಮ ಓಣಿಯಲ್ಲಿ ಇರ್ಬೋದು, ನಿಮ್ಮ ಗಲ್ಲಿಲಿ ವಟಾರದಲ್ಲಿ ಇರ್ಬೋದು. ಅಂತ ಸಂದರ್ಭಗಳಲ್ಲಿ ಕೂಡ ನಮ್ಮ ಮನೇಲಿ ಏನು ಇಲ್ವಲ್ಲಪ್ಪ, ನಮ್ಗೆ ಯಾಕೆ ಇನ್ನೊಬ್ರು ಉಸಾಬರಿ ಅಂತ ನೀವು ಸುಮ್ಮನೆ ಕೂತ್ಕೊಳ್ಳದೆ ನೀವು ದಯವಿಟ್ಟು ಮಾಹಿತಿಗಳನ್ನ ಸಂಬಂಧಪಟ್ಟವರಿಗೆ ತಲುಪಿಸಲೇಬೇಕು. ಗೌಪ್ಯವಾಗಿಡೋದು ನಮ್ಮ ಜವಾಬ್ದಾರಿ. ನಿಮಗೆ ಲೋಕಲ್ ಪೊಲೀಸ್ ಕಾನ್ಸ್ಟೇಬಲ್ ಇಲ್ಲ ನಾನು ಹೇಳಿದ ತಕ್ಷಣ ಇನ್ನೊಬ್ರಿಗೆ ಯಾರಾದ್ರೂ ಹೇಳ್ಬಿಡ್ತಾನೆ ಅನ್ನೋ ಒಂದು ಭಯ ಇದ್ರೆ ಅಥವಾ ಸಬ್ ಇನ್ಸ್ಪೆಕ್ಟರ್ ಏನಾದ್ರು ಹೇಳ್ಬಿಡ್ತಾರೆ, ದಯವಿಟ್ಟು 112 ಫೋನ್ ಮಾಡಿ ನಿಮ್ ಗೌಪ್ಯತೆಯನ್ನು ಕಾಪಾಡ್ತೀರಿ. ಇಲ್ಲ ನಮಗ್ ಫೋನ್ ಮಾಡಿ, DCPಗೆ ಮಾಡಿ, ACPಗೆ ಮಾಡಿ, ಇನ್ಸ್ಪೆಕ್ಟರ್ ಮಾಡಿ. ಇಲ್ಲ ಸೀನಿಯರ್ ಲೆವೆಲ್ ಆಫೀಸರ್ಸ್ ಇಲ್ಲೆಲ್ಲ ಇರ್ತಾರೆ. ಯಾವುದೇ ಕಾರಣಕ್ಕೂ ನಿಮ್ಗೆ ಯಾವುದೇ ರೀತಿಯ ತೊಂದರೆ ಆಗದಿರಂಗೆ ನೋಡ್ಕೊಳ್ಳುವಂತ ಜವಾಬ್ದಾರಿ ನಮ್ದು. ಆದ್ರೆ ಊಹಾಪೋಹದ ಏನು ಇನ್ಫಾರ್ಮೇಶನ್ಸ್ ನಮ್ಮಲ್ಲಿ ಬಹಳ ಬರುತ್ತೆ. ಸರ್ ಈ ರೋಡಲ್ಲಿ ಎಲ್ಲ ಫುಲ್ ಗಾಂಜಾ ಹೊಡ್ಕೊಂಡೇ ಕೂತಿರ್ತಾರೆ, ಈ ರೋಡಲ್ಲೆಲ್ಲ ಫುಲ್ ಸಿಗರೇಟ್ ಸೇರ್ಕೊಂಡು ಕೂತಿರ್ತೀವಿ, ಈ ರೋಡಲ್ಲೆಲ್ಲ ಫುಲ್ ಎಣ್ಣೆ ಹೊಡ್ಕೊಂಡು ಕೂತಿರ್ತಾರೆ ಅಂತ. ಆ ತರ ಊಹಾಪೋಹದ ಇನ್ಫಾರ್ಮೇಶನ್ ಬಂದಾಗ ನಾವು ಆಕ್ಟ್ ಮಾಡ್ಲಿಕ್ಕೆ ಆಗಲ್ಲ ಏನು ಸ್ಪೆಸಿಫಿಕ್ ಆಗಿ. ಹಾಗಾಗಿ ಸ್ಪೆಸಿಫಿಕ್ ಆಗಿ ನಿಖರವಾದ ಇನ್ಫಾರ್ಮೇಶನ್ ಇದ್ರೆ ದಯವಿಟ್ಟು ನೀವು ಶೇರ್ ಮಾಡಿ ಕೂಡ ಪೊಲೀಸರು ಕ್ರಮ ತಗೊಳ್ಳಿಲ್ಲ ಅಂತ ಏನಾದ್ರು ಇದ್ರೆ ದಯವಿಟ್ಟು ನನ್ನ ಗಮನಕ್ಕೆ ತಗೊಂಡು, ಇಲ್ಲ ACP ಅವ್ರ ಗಮನಕ್ಕೆ ತಗೊಂಡು 100% ಯಾಕೆ ಕ್ರಮ ತಗೊಳ್ಳಿಲ್ಲ ಅಂತ ನಾವು ವಿಚಾರಣೆ ಮಾಡ್ತೀವಿ. ಅದ್ರಲ್ಲಿ ಏನಾದ್ರು ಪೊಲೀಸರ ಲೋಪದೋಷಗಳಿದ್ರೆ ಅವ್ರ ಮೇಲೆ ಕ್ರಮನೂ ತಗೊಳ್ತೀವಿ. ಮತ್ತೆ ನಿಮ್ಗಿರುವಂತ ಒಂದು ಪ್ರಾಬ್ಲಮ್ಸ್ನು ಸಾಲ್ವ್ ಮಾಡ್ತೀವಿ. ಇದು ನಮ್ಮ ಒಂದು ಭರವಸೆ. ಮತ್ತೆ ಸಾಕಷ್ಟು ಬಾರಿಗೆ ನಮ್ಮ ಪೊಲೀಸ್ ಇಲಾಖೆಗೆ ಈ ಸಿವಿಲ್ ಲಿಟಿಗೇಷನ್ ಗಳನ್ನ ತಗೊಂಡು ಬರುವಂತದ್ದೊಂದು ಕ್ರಮ ಇದೆ. ಅಂದ್ರೆ ಸೈಟಿನ ವಿಚಾರವಾಗಿ ಜಗಳಗಳು, ಅಕ್ಕಪಕ್ಕದವರ ಜಗಳಗಳು, ಸಣ್ಣ ಸಣ್ಣ ವಿಚಾರಗಳು ನಿಮ್ಮ ಮನೆಯಲ್ಲೇ ಬಗೆಹರಿಸ್ಕೋಬಹುದಂತದ್ದವು ಅಂತವನ್ನೆಲ್ಲ ಪೊಲೀಸ್ ಸ್ಟೇಷನ್ ತರ್ತೀರಿ. ಆದಷ್ಟು ಅವುಗಳನ್ನ ಅವಾಯ್ಡ್ ಮಾಡಿದ್ರೆ ನಿಮ್ಮ ಓಣಿಗೆ ಆದಷ್ಟು ಏನು ಪೊಲೀಸರು ಆಕ್ಷನ್ ತಗೊಳಕ್ ಬರಬಾರ್ದು. ಪೊಲೀಸರು ಜಸ್ಟ್ ವಿಸಿಟ್ ಮಾಡಿ, ಬೀಟ್ ಮಾಡಿ, ನೋಟ್ ಡೌನ್ ಮಾಡ್ಕೊಳಕ್ ಬರ್ಬೇಕು. ಅದೇ ರೀತಿ ನಿಮ್ಮ ಕೋಪರೇಷನ್ ಕೂಡ ನಮ್ಗಿರ್ಲಿ. ಮತ್ತೆ ಬೇರೆ ಏನಾದ್ರು ಸಮಸ್ಯೆಗಳಿದ್ರೆ ಈ ಒಂದು ಸಭೆ ಒಂದೇ ಅಲ್ಲ, ನಮ್ಮ ಆಫೀಸಲ್ಲಿ ನಾವು ಯಾವಾಗ್ಲೂ ಅವೈಲಬಲ್ ಇರ್ತೀನಿ. ನೀವು ಸಾಕಷ್ಟು ಜನ ಬಂದಿದ್ದೀರಿ, ಹೇಳಿದಿರಿ, ಸಮಸ್ಯೆಗಳು ಕೂಡ ನಾವು ಆಲಿಸಿ ಪರಿಹಾರ ಆದಂತ ಸಂದರ್ಭದಲ್ಲಿ ಪರಿಹಾರ ಕೂಡ ಮಾಡ್ತೀವಿ. ಸೇಮ್ ಲೈಕ್ ವೈಸ್ ACP ಅವರು ಇರ್ತಾರೆ, ಇನ್ಸ್ಪೆಕ್ಟರ್ ಇರ್ತಾರೆ, ಯಾವಾಗ್ಲೂ ಅವೈಲಬಲ್ ಇರ್ತಾರೆ. ನಿಮಗೆ ಒಳ್ಳೆ ರೆಸ್ಪಾನ್ಸ್ ಅಂತೂ ಇಲಾಖೆಯಿಂದ 100% ಸಿಗ್ತಾ ಇರುತ್ತೆ ಯಾವಾಗ್ಲೂ. ಇಷ್ಟು ಮಾತ್ರ ಹೇಳ್ತಾ, ಇಲ್ಲಿ ಬೇರೆ ಏನಾದ್ರು ಸಮಸ್ಯೆ ಇತ್ತು ಅಂದ್ರೆ ದಯವಿಟ್ಟು ನಮ್ಮ ಆಫೀಸಲ್ಲಿ ಬಂದು ಕಾಣಿ. ಪರ್ಸನಲ್ ಸಮಸ್ಯೆಗಳಿಲ್ಲ ಹೇಳ್ಕೊಳಕ್ ಆಗದೆ ಇರುವಂತಾದ್ರೆ, ಮತ್ತೆ ಟ್ರಾಫಿಕ್ ಸಮಸ್ಯೆಗಳು ಖಂಡಿತವಾಗಿ ಇನ್ಸ್ಪೆಕ್ಟರ್ ಇದ್ದಾರೆ, ಅವರು ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಬೇರೆ ಇಲಾಖೆಗಳ ಸಂಬಂಧಪಟ್ಟ ಸಮಸ್ಯೆಗಳು ಏನೇನಿದಾವೆ ಸಂಬಂಧಪಟ್ಟ ಇಲಾಖೆಗಳಿಗೆ ನಾವು ಅವ್ರ ಗಮನಕ್ಕೆ ತಂದು ಅದನ್ನ ಸಾಲ್ವ್ ಮಾಡ್ಲಿಕ್ಕೆ ಪ್ರಯತ್ನ ಕೂಡ ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ ಅಂತ ಹೇಳ್ತಾ ನಿಮ್ಗೆಲ್ಲ ಮತ್ತೆ ನಾನು ಧನ್ಯವಾದಗಳು ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಆಗಸ್ಟ್ ಮಾಸಿಕ ಜನಸಂಪರ್ಕ ಸಭೆಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಮಾನ್ಯ ಶ್ರೀ ಯತೀಶ್ ಎನ್ IPS ಸಾಹೇಬರು, ಉಪ ಪೊಲೀಸ್ ಆಯುಕ್ತರು, ಪಶ್ಚಿಮ ವಿಭಾಗದ ಎಲ್ಲ ಅಧಿಕಾರಿ ಸಿಬ್ಬಂದಿಗಳ ಪರವಾಗಿ ಮತ್ತು ತಮ್ಮಗಳ ಪರವಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ. ಮತ್ತು ಈ ಒಂದು ಮಾಸಿಕ ಜನಸಂಪರ್ಕ ಸಭೆಗೆ ಆಗಮಿಸಿದಂತಹ ಪಶ್ಚಿಮ ವಿಭಾಗದ ಎಲ್ಲ ಅಧಿಕಾರಿ ಸಿಬ್ಬಂದಿಗಳಿಗೆ ಮಾಗಡಿ ರಸ್ತೆ ಪೊಲೀಸ್ ಠಾಣೆಯ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ.
ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ನೀವಿಲ್ಲ ಅಂದ್ರೆ ಈ ಒಂದು ಸಾರ್ವಜನಿಕ ಸಭೆನೇ ಇಲ್ಲ. ಸಾರ್ವಜನಿಕ ಸಭೆಗೆ ತಾವೆಲ್ಲರೂ ತಮ್ಮೆಲ್ಲರ ಕೆಲಸಗಳನ್ನ ಬದಿಗಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಿರ್ತೀರ. ತಮಗೆಲ್ಲರಿಗೂ ಮಾನ್ಯ ಉಪ ಪೊಲೀಸ್ ಆಯುಕ್ತರು ಪಶ್ಚಿಮ ವಿಭಾಗ ಮತ್ತು ಮಾಗಡಿ ರಸ್ತೆ ಪರವಾಗಿ ಮತ್ತು ಎಲ್ಲ ಅಧಿಕಾರಿ ಸಿಬ್ಬಂದಿಗಳ ಪರವಾಗಿ ವಂದನೆಗಳನ್ನು ಅರ್ಪಿಸ್ತೀನಿ. ಇದೇ ರೀತಿ ಮುಂದಿನ ತಿಂಗಳು 4ನೇ ಶನಿವಾರ ಮಾಸಿಕ ಜನಸಂಪರ್ಕ ಸಭೆ ಎಲ್ಲ ಠಾಣಾ ವ್ಯಾಪ್ತಿಯಲ್ಲಿ ನಡೀತದೆ. ಹಾಗೆಯೇ ಮಾಗಡಿ ರಸ್ತೆ ಪೊಲೀಸ್ ಠಾಣೆಯಲ್ಲೂ ಇರುತ್ತೆ. ಅಲ್ಲೂ ಕೂಡ ಇದೇ ತರ ಬಂದು ತಮ್ಮ ಅಹವಾಲುಗಳನ್ನ ಮತ್ತು ಸಲಹೆ ಸೂಚನೆಗಳನ್ನ ನೀಡಬೇಕಾಗಿ ಕೇಳಿಕೊಳ್ತೀನಿ.